ಸೌಭಾಗ್ಯ ಸ್ವಾರ್ಥ ಎಲ್ಲಿದೆ ಬಾ ಸೌಭಾಗ್ಯ ಸ್ವಾರ್ಥ? ಬೆಳಕು ಕೊಡುವ ಸೂರ್ಯನಿಗಿದೆಯಾ ಸ್ವಾರ್ಥ? ತಪ್ಪು ನೀಡುವ ಚಂದ್ರನಿಗಿದೆಯಾ ಸ್ವಾರ್ಥ? ಮಳೆ ಸುರಿಸುವ ಮೋಡಕ್ಕಿದೆಯಾ ಸ್ವಾರ್ಥ? ವಿದ್ಯೆ ಕಲಿಸುವ ಗುರುವಿಗಿದೆಯಾ ಸ್ವಾರ್ಥ? ತನ್ನ ಎದೆಯಾನು ಕುಡಿಸುವ ತಾಯಿಯ ಪ್ರೀತಿಗಿದೆಯಾ ಸ್ವಾರ್ಥ? ಏನು ಸೌಭಾಗ್ಯ ಏನು? ಸತ್ಯ ಮಾವ, ನಿಮ್ಮ ಮಾತು 100ಕ್ಕೆ 100 ಸತ್ಯ. ಆದ್ರೆ ಏನ್ ಮಾಡೋದು ಮಾವ, ಈ ಕೆಟ್ಟ ಸಮಾಜದಲ್ಲಿ ಕೆಟ್ಟವರು ಇರ್ತಾರೆ, ನಿಮ್ಮಂತ ಒಳ್ಳೆಯವರು ಇರ್ತಾರೆ. ಮಾವ, ನಿಮ್ಮಂತ ಒಳ್ಳೆಯವರು ನಮ್ಮಂತ ಹೆಣ್ಮಕ್ಳಿಗೆ ನೆರಳಾಗಿದ್ರೆ ಇಂಥ ಸಂಕಷ್ಟಗಳೇ ಎದುರಾಗೋದಿಲ್ಲ. ನನ್ನ ಜೀವನದಲ್ಲಿ ಏನಾದರೂ ಇಂಥ ಪ್ರಸಂಗ ಮತ್ತೆ ನಡೆದಿದ್ದೆ ಆದರೆ ಖಂಡಿತ ನನ್ನ ಹೆಣ ಕೂಡ ಯಾರಿಗೂ ಸಿಗೋದಿಲ್ಲ. ಸೌಭಾಗ್ಯ ಏನ್ ಹೇಳ್ತಾ ಇದೀಯಾ? ನಿನ್ನ ನೋವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಊರಲ್ಲಿ ಇಂಥ 1000 ಜನ ಹುಟ್ಟು ಬಂದ್ರು, ಆ ದೇವರ ಅನುಗ್ರಹ ಇದ್ರೆ ಅವರ ಊಟ ನಡೆಸಿ ಈ ದೊಡ್ಡ ಮನೆಗೆ ಸೊಸೆಯಾಗಿ ಮಾಡ್ಕೋತೀನಿ. ಇಷ್ಟತ್ತು ನಿಜ. ಮಾವ, ನೀವೇನು ಹೇಳ್ತಾ ಇದ್ದೀರಾ? ಬಡತನದಲ್ಲಿ ಬೇಗಿಲೆ ಬೆಂದ ಈ ಸೌಭಾಗ್ಯಂಗೂ ಆಂಗಲ್ಯ ಭಾಗ್ಯ ಸಿಗುತ್ತ ಮಾವ? ನೋಡಿ ಸೌಭಾಗ್ಯ, ನಾವು ಮಾತು ಕೊಡೋಲ್ಲ, ಕೊಟ್ಟ ಮಾತಿಗೆ ಯಾವತ್ತು ತಪ್ಪಿ ನಡೆಯಲ್ಲ. ಆ ದೇವರಲ್ಲಿ ಏನಾದರೂ ಇದ್ರೆ ಅದನ್ನು ತಪ್ಪೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇಷ್ಟತ್ತು ನಿಜ ಸೌಭಾಗ್ಯ. ನಮ್ಮ ದೊಡ್ಡ ಮನೆಯಿಂದ ನಿನ್ನ ಕೊಳ್ಳಿಗೆ ಮಾಂಗಲ್ಯವಾಗಿ ದೊರಕೆ ದೊರಕುತ್ತೆ. ಬರ್ರೆ ಸೌಭಾಗ್ಯ. ಸೌಭಾಗ್ಯ, ಈಗ ಅಣ್ಣ ಕೇಳ್ಬೇಕಿರ್ತೀಯ? ಸರಿ ಮಾವ. ಮಾವ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಭೂಮಿಯಲ್ಲಿ ಚಿನ್ನ ಸಿಕ್ಕದಷ್ಟೇ ಸಂತೋಷ ಆಗುತ್ತೆ. ನಿಮ್ಮ ಒಳ್ಳೆತನ, ಗುಣ, ನಡತೆನ ನೋಡ್ತಾ ಇದ್ರೆ ನೀವೇ ನನ್ನನ್ನು ಕೈ ಹಿಡಿತೀರ. ನಾನು ನಿಮ್ಮ ಭಾಳ ಸಂಗಾತಿ ಆಗ್ತೀನಿ ಅಂತ ನೆನೆಸ್ಕೊಂಡ್ರೆ ನನ್ನ ಪುಣ್ಯ ಅನ್ನಿಸ್ತು. ನಿಜವಾಗ್ಲೂ ನನ್ನ ಭಾಗ್ಯ ಮಾವ.
ಕಣ್ಣೇ ಸಾಲದಲ್ಲ. ಅಯ್ಯೋ ದಣಿ, ಏನ್ ಆಶ್ಚರ್ಯ ಪಡ್ತೀರ ದಣಿ. ಇವತ್ತು ನಮ್ಮೂರಲ್ಲಿ ಮಾರಮ್ಮಂದು ಉತ್ಸವ ಮಾರಮ್ಮಂದು ಉತ್ಸವ ದೀಪೋತ್ಸವ. ಅದು ದೀಪ ಉತ್ಸವ ಆಗಲ್ಲ, ದೀಪೋತ್ಸವ. ಯಾವ್ದೋ ಒಂದು ಮುಡುಗಣೆ ಅಲ್ಲ. ಈ ಊರೊಳಗಡೆ ಇರೋ ಅಂದ ಚಂದನ ನೋಡ್ಬಿಟ್ಟು ಹಿಂಗೆ ಹೇಳ್ತಾ ಇದ್ದೀರಲ್ಲ, ಇನ್ನೇನಾದ್ರು ಊರೊಳಗಡೆ ಇರೋ ಅಂದ ಚಂದನ ನೋಡ್ಬಿಟ್ಟೆ ನೀವು ಆಪು ಪುಲ್ಲು ಪುಲ್ಲು ಆಪು ದಣಿ ಆಪು. ಏನ್ರ ಇದು ಆಪು ಫುಲ್ಲು ಸರಿಯಾಗಿ ಬಿಡ್ತಿಲ್ಲ. ಅಯ್ಯೋ ದಣಿ, ಆಪು ಅಂದ್ರೆ 15ರಿಂದ 20, ಪುಲ್ಲು ಅಂದ್ರೆ 20ರಿಂದ 40. ನೋಡ್ತಾ ಇದ್ದೆ ದಣಿ. 15, 20, 40 ಏನ್ರ ಇದು ಸರಿಯಾಗಿ ಹೇಳೋ ಮಗ. ಅಯ್ಯೋ ದಣಿ, ಏನ್ ಬೇಕು ದಣಿ, ಏನ್ ಬೇಕು? ನೋಡ್ತಾ ಇದ್ರೆ ಹಂಗೆ ತುಂಬಾ ಆಯ್ತು ದಣಿ. ಏನ್ರ ಕುಡ್ಬೋದು? ಅಯ್ಯೋ ಜೊಲ್ಲು ದಣಿ, ಜೊಲ್ಲು. ಅಲ್ಲ, ಏನೇನು ಅನ್ಕೊಂಡೆ? ನಾನೇನೋ ಅನ್ಕೊಂಡಿದ್ದೆ. ಏನೇನೋ ಅನ್ಕೊಂತೀರಿ ಬಿಡಿ, ನಿಮ್ಗೆ ಗೊತ್ತು. ಹೇಳಿದಣಿ. ಯಾವ ಇದು ಸೀನಿಯರ್ಸ? ನೀನ್ ಕುತ್ಕೊಂಡು ಹೋಗ್ತಾ ಇದ್ದೆ. ನಿನಗೇನಾದ್ರೂ ಗೊತ್ತೇ ಅಂತ ಗೊತ್ತಾದ್ರೆ ಒಂದ್ ಕೈ ನೋಡೇ ಬಿಡು, ಒಂದ್ ಕೈ ನೋಡ. ಅಯ್ಯೋ ಬಿಟ್ಟು ಅನಿದಣಿ. ಇವಳು ಅವಳಲ್ಲ, ಇವಳು ಕೂತ್ಕೊಂಡ್ರೆ ನಮ್ಮ ಭದ್ರಮ್ಮ, ತಿರ್ಗಾಡಿದ್ರೆ ಸಪ್ಪೆ ಗೌರಮ್ಮ, ಅಕಸ್ಮಾತ್ ಬೈಕೆ ಅಂತ ನಿಂತ್ಕೊಂಡ್ರೆ ನಮ್ಮ ಮುಂದೆ ಜೋತಮ್ಮ. ಏನಾರ ದಾರಿ ಮಾಡಕ್ ಹೋದ್ರೆ ನಂಗೆ ದಾರಿ ತೋರಿಸ್ತಾಳೆ. ಯಾರು ಅಂತ ಗೊತ್ತಿಲ್ಲ, ಇವ್ರು ಸವಸ್ವೆ ಗಂಡಪ್ಪೇ ಬೇಡ. ಲೇ ಸೀತೆ, ಏನದು ಆ ವಯ್ಯ ಏನ್ ಹೇಳ್ತಾವ್ನೆ, ನೀನೇನ್ಲ ಹೇಳ್ತಾ ಇದ್ದೆ? ಅಲ್ಲ 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 ಅಲ್ಲ, ಏನು ಅವನು ಇವನು ಅಂತ ಮಾತಾಡ್ತಾ ಇದೀಯಾ? ಏನು ಏನು ಇವೆಲ್ಲ ಮರ್ಯಾದೆ ಮರ್ಯಾದೆ ಬಡ್ಡಿ ತಿನ್ನೋ ಬಡ್ಡಿ ಮಕ್ಕಳಿಗೆ ಮರ್ಯಾದೆ ಬೇರೆ ಕೇಳು. ನೋಡಲ್ಲಿ. ಆಯ್ತಾಯ್ತಾಯ್ತು, ಮರ್ಯಾದೆ ಕೊಟ್ಟೆ ಕೇಳ್ತೀನಿ. ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಹಾಕಿ ಇನ್ನು ಎಷ್ಟು ಮನೆ ಹಾಳು ಮಾಡ್ಬೇಕು ಅಂತಿದ್ದೀರಾ ಅವೆರಳ್ಳಿ ನೀವಿಬ್ರುನುವೆ? ಹೆಂಗೆ? ನಾನು ಅಷ್ಟೊತ್ತಿಗೆ ನೋಡ್ತಾನೆ ಇದ್ದೀನಿ. ಏನು 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 ಇರೋದೇ ಮೂರಡಿ, ಅದ್ಯಾಕೆ ಕೆಳಗ್ ಬಗ್ಗೆ ತೂಕ ಮಾಡ್ಬೇಡ್ರಿ. ಆಳ ಎತ್ತಿದ ನೋಡ್ಕೊಂಡ್ ಬಂದಿವಲ್ಲ ಅಂಕ ನಾನು. ಆಳ್ ನೋಡಿದ್ರೆ ಗೊತ್ತಾಯ್ತದೆ ಆಳ ಎಷ್ಟದೆ ಅಂತ. ತಿರ್ಗಾ ನೋಡು ತಪ್ಪು ಮಾಡ್ತಾ ಇದೀಯ ನೀನು. ನಾನು ಮರ್ಯಾದೆ ಕೊಟ್ಟೆ, ನೀನ್ ಬಚಾವು. ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಗೊತ್ತಲ್ಲ ಏನು ಅಂತ. ಕುತ್ಕೊಂಡ್ರೆ ಇನ್ನೊಂದು ಅಡಿ ಆಗ್ಬಿಡ್ಬೇಕು ನೀವು, ಆತ ನಿಂತ್ಕೋಗು. ಹಂಗ ಕೇಳ ಏನ್ ಒಳ್ಳೆ ಸುಮಾನ್ ಹತ್ತಿರ ಹಸಿರಿನಲ್ಲಿ ಆಡ್ತಾವ. ನೋಡಂದ್ರೆ 116 ಎಕರೆ ತೆಂಗಿನ ತೋಟ, ಅದ್ರ ಮಧ್ಯದಲ್ಲಿ
ಬೋರು ಅದರಿಂದ ನೀರನ್ನ ಎತ್ತಿ ಎಸಿಯೋ ನೀನೇನು ಗೊತ್ತು ಯವಿ 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 ಏನಂದ್ರಿ 116 ಎಕರೆ ತೆಂಗಿನ ತೋಟ ಅದ್ರ ಮಧ್ಯದಲ್ಲಿ 450 ಅಡಿ ಬೋರು ಆ ಬೋರಿಂದ ನೀರ್ನ ಎತ್ತಿ ನೀರ್ನ ಎತ್ತಿ ಎಸೆಯೋದಿರ್ಲಿ ಆ ಬೋರ್ವೆಲ್ ಅಲ್ಲಿ ನೀರ್ ಬರುತ್ತೆ ಅನ್ನೋದೇ ಡೌಟು ನನ್ನ ಅನುಮಾನ ನಿಜ ತಾನೆ ಯಾಕಂದ್ರೆ ಆ ಬೋರ್ ವಿಷಯ ನಿನಗೆ ಚೆನ್ನಾಗಿ ಗೊತ್ತಿರ್ಬೇಕು ತಿರ್ಗಾ ಟೀಟೆ ಇದೆ ಅಂತ ನಾನು ಏಕವಚನ ಮಾತಾಡ್ಬೇಡ ನಿಮ್ಗೆ ಏನಾರ ನನ್ನ ಕರಿಬೇಕು ಅಂತ ಆಸೆ ಐತೆ ಶುಭು ಶುಭು ಡಾರ್ಲಿಂಗ್ ಶುಭು ಬಂಗಾರ ಕೆಂಪಿ ಜಾಗ ಬಿಟ್ಟರೆ ಸೌರ್ಕೊಂಡು ನಿಂತ್ಕೊಬಿಡ್ತೀಯಕ್ಕಲ್ಲ ನೀನು ಯಾಕೆ ಬಿಟ್ಟೋರಂತ ಗಣಿ ಗಣಿ ನಿಮ್ದು ಹೇಳ್ಬಿಡ್ಲಾ ಹೇಳಿ ಅಂತ ನಾನು ನಿನ್ನ ಇಟ್ಕೊಂಡಿರೋದು ಈ ಹಳ್ಳಿ ಒಳಗೆ ಈ ಬಡ್ಡಿ ಬಂಗಾರಕ್ಕೊಂದ್ ಬಗ್ಗೆ ಅಂತ ಹೇಳ ಬಿಡ್ಸಿ ಒಳಗೆ ಈ ಕಡೆ ಬನ್ನಿ ಮತ್ತೆ ನಾನು ಹೇಳ್ತೀನಿ ಏ ಕೆಂಪಿ ಏನೋ ಕೆಂಪಿ ನನಗೊಂದು ವಿಷಯ ಗೊತ್ತಾ ನಮ್ಮೂರಲ್ಲಿ ಬಡ್ಡಿ ಬಂಗಾರಪ್ಪಂತ 116 ಎಕರೆ ತೆಂಗಿನ ತೋಟ ಆ 116 ಎಕರೆ ತೆಂಗಿನ ತೋಟಕ್ಕೆ ಒಂದೇ 450 ಅಡಿ ಬೋರು ಆ ಬೋರಿನ ಕತೆ ಯಾಕೆ ಹೇಳ್ತೀಯ ಆ ಬೋರಲ್ಲಿ ನೀರ ಎತ್ಬೇಕು ಅಂತ ನಮ್ಮ ಬಡ್ಡಿ ಬಂಗಾರಪ್ಪನವರು ಮೋಟರ್ ಸ್ವಿಚ್ ಆನ್ ಮಾಡ್ತಾರೆ ಯಾಕೆ ಹೇಳ್ತೀಯ ನೀರು ತಗೊಂಡ ಅಂತ ಕಿತ್ತ ಬರ್ಬೇಕು ಇನ್ನೊಂದು ಬೊತ್ತು ಅನ್ಸಲೆ ಮೊತ್ತ ತೊಟ್ಟ ಈ ವೈನ್ ನೋಡ್ದಾಗ್ಲೇ ಅನ್ಕಂಡೆ ಇನ್ನೇನ್ ಸ್ಟಾರ್ಟ್ ಆಗ್ಬೇಕು ಅನ್ನೋವಾಗ್ಲೇ ಟುಸ್ಸಾಗೊಳ್ತದೆ ಇದು ಅದೆಲ್ಲ ಹೋಗ್ಲಿ ಬಿಡು ಅದೇನೋ ತೆಂಗಿನ ತೋಟ ಅಂತಲ್ಲ ಫಸ್ಲು ಹೆಂಗದೆ ಯಾಕೆ ಅಯ್ಯೋ ಶಿವನೇ ನಿನ್ಗೂ ಗೊತ್ತಾ ಅಯ್ಯೋ ಮರಕ್ಕೆ ಏಳೇ ಕಾಯಿ ಮರಕ್ಕೆ ಏಳೇ ಕಾಯಿ ಇಲ್ಲಿ ಕೈಗೆ ಎಡ್ಕೋರೆಲ್ಲ ಬಂದು ಕಿತ್ಕೋಬೋದು ಕೈಗೆ ಎಡ್ಕೋದಾರು ಯಾಕೆ ಹೇಳ್ತಿ ಅದು ಪರಾಕ್ರಮ ಅಯ್ಯೋ ನನ್ನ ಮಗನೇ ನನ್ನ ಅನಾಥ ಪಾಡು ಅಂದ್ರೆ ನನ್ನ ಮರ್ಯಾದೆ ತೆಗಿದೆ ಇಲ್ಲ ಅವನ್ ಪಾಡಿಗೆ ಅವ್ನು ಸುಮ್ಮನೆ ಇದ್ದಾನೆ ನಂದ ಏಳು ಅಂತ ನಿಮ್ಗೆ ಇರೋ ಬರೋದನ್ನೆಲ್ಲ ಅವನೇ ಉದುರ್ಸಾಕ್ತಾ ಅದ್ಯಾಕೆ ಬೈತೀರಾ ಅಂತ ನಡಿ ನಾ ಮನೆಗೆ ಹಬ್ಬ ಮಾಡ್ತೀನಿ ಅಯ್ಯೋ ಚಂಪಕ್ಕ ಈ ಬಡ್ಡಿ ಬಂಗಾರಪ್ಪ ನನ್ನ ಮಗನಿಂದ ನನ್ನ ಕಾಪಾಡ್ಬಿಟ್ಟು ಇವತ್ತು ನನ್ನ ಪುರಾಣ ಉಳಿಸ್ಬಿಡ್ಬೇಕನಕ್ಕ ಅಕ್ಕ ಅಯ್ಯಪ್ಪ ಭಗವಂತ ಅಪ್ಪ ನಿನಗೆ ಹಬ್ಬ ಮಾಡ್ತೀನಿ ನಡಿ ನಾ ಮನೆಗೆ ಹಬ್ಬನೂ ಮಾಡ್ತೀಯ ಮದುವೆನೂ ಮಾಡ್ತೀಯ ಸೊನ್ನೂ ಮಾಡ್ಕೊತೀಯ ನಾನು ನಿನ್ನೆಲ್ಲೋ ನೋಡ್ದಂಗದವ ಇರ್ಲಿ ಯಾರು ಎತ್ತ ಏನು ಅಂತ ವಿಚಾರಿಸ್ಕೊಂಡು ನಿಮಗೆ ನಾನು ಎಲ್ಲಿ ನುಗ್ಗಿಸ್ಬೇಕು ಅಲ್ಲಿ ತನಕ ಆಡ್ತಾ ಇರು ಬಾಯ್ ನುಗ್ಗಿಸ್ತೀಯ ಲೇ ಮೊದ್ಲು ಬೋರ್ವೆಲ್ ಅಲ್ಲಿ ನೀರ್ ಬರಂಗ್ ನೋಡ್ಕ ಹೊಸಿ ನುಗ್ಗೆಕಾಯಿ ಜಾಸ್ತಿ ತಿನ್ನು ಹುಷಾರು ಮರಕ್ಕೆ 2 ಕಾಯಿ ಅಂತ ಐಕ್ಳು ಸರಿ ಇಲ್ಲ ಉದುರ್ಸ್ಕೊಬಿಟ್ಟವು
ರುಂಡ ಒಂದ್ ಕಡೆ ಮುಂಡ ಒಂದ್ ಕಡೆ. ನನ್ಗಂತೂ ಅದ್ ನೋಡ್ಬಿಟ್ಟು ಚಳಿ ಜ್ವರ ಬಂದಂಗೆ ಆಗೋಯ್ತಲ್ಲ. ಈ ಊರಲ್ಲಿ ಎಂತಂತ ಜನ ಅವರಪ್ಪ. ಎಲ್ಲಾರ್ಗೂ ಈ ಪುಕ್ಕಟೆ ಮೇಲೆ ಅನುಮಾನ. ಲೋ ಪುಕ್ಕಟೆ, ಇದ್ ಹೆಂಗಾಯ್ತು ಅಂತ ನಮ್ಮ ಮಾಗುಡಿ ಕೇಳ್ತಾನೆ. ನಾನು ಸರ್ಕಲ್ ಹೋಗ ಅಂತ ಹೋದ್ರೆ ಅಲ್ಲಿ ನಮ್ ಜಾವಣ್ಣ ಆನಂದಪ್ಪ ಅಡ್ಡಿ ಹಾಕೊಂಡು ಇದ್ಯಾನೋ ಮಾಡಿದ್ರು ಅಂತಾನೆ. ಏನಾರ ಮಾದೇ ಕೊಪ್ಲು ಗೋಮ ಅಂತ ಹೋದ್ರೆ ಅಲ್ಲಿ ನಮ್ಮ ಪಟೇಲ್ರು ಕುಮಾರಪ್ಪನವರು ಅದ್ಯಾವ್ಲ ಮಾಡಿದವರು ಹೆಂಗಾಯ್ತು ಏನಾಯ್ತು ಅಂತ ಕೇಳ್ತಾರಲ್ಲ. ಈ ಊರಲ್ಲಿ ಎಂತ ಜನ ಯಾರಪ್ಪ. ಅಯ್ಯಪ್ಪ. ಚಡ್ಡಿ ಚಿಕ್ಕ ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ. ಯಾಕೊಳ್ಳೆ ಅವನು ಸುಟ್ಟು ಬೆಕ್ನಂಗ ಆಡ್ತಾ ಇದೀಯ ಅಂತ ಏನಾಯ್ತು? ಕೆಂಪಿ, ಬೆಕ್ಕುಗೆ ಚೆಲ್ಲಾಟ ಅಂದ್ರೆ ಇಲ್ಲಿಗೆ ಪ್ರಾಣ ಕಷ್ಟ ಬಂತ ಅಲ್ಲ. ನನ್ ಕಷ್ಟ ನನ್ಗೆ, ನಿಂಗೊಂಥರ ಸುಮಾನ. ಇಲ್ಲಿ ನೋಡಿಲ್ಲಿ, ನೋಡು ಇಲ್ಲಿ ನೋಡಿಲ್ಲಿ ಚಳಿ ಜ್ವರ ಬಂದದೆ ಅಂತ. ಏನೇ ಚಳಿ ಜ್ವರ, ಚಳಿ ಜ್ವರ. ಅಯ್ಯೋ ಮೂದೇವಿದೆ. ಚಳಿ ಜ್ವರ ಬಂದ್ರೆ ಹಿಂಗ್ ನೋಡೋರು ನೋಡಿದೀನಿ. ಅದ್ಯಾವ್ಲ ಇದು ಜ್ವರ ಬರೋದು. ಆಹಾ, ಅವೇ ನನಗೆಲ್ಲ ಹಿಂಗೆ ಎತ್ಬಿಟ್ಟು ಮೂದೇವಿದೆ. ಅಲ್ಲಿ ನೋಡೋಣ ಅದ ಇಲ್ಲಿ ನೋಡೋಣ. ಏನು ಆಯ್ತಾ ಕನ್ಸೆ? ನಿನಗೆ ಈ ತರ ಆಗ್ಬಾರ್ದಾಗಿತ್ತು ಕಣೋ ಪುಕ್ಸಟ್ಟೆ. ಅದೇ ಯಾವ ತರ ಆಗಿರ್ಬಾರ್ದಾಯ್ತು ಕೆಂಪಿ. ನಿನಗೆ ಬಂದಿರೋ ಜ್ವರ ಯಾವ್ದು ಅನ್ಕಂಡೆ? ಯಾವ ಜ್ವರ ಕೆಂಪಿ? ಇನ್ನೂ ಗೊತ್ತಾಗ್ಲಿಲ್ವಾ? ನನ್ಗೇನ್ ಗೊತ್ತು, ನಿನ್ಗೆಲ್ಲ ಚೆಕ್ ಮಾಡೋದು ಕೊಟ್ಟಿರೋದು. ಪುಕ್ಸಟ್ಟೆ, ಹೇಳು. ನಿನಗೆ ಬಂದಿರೋ ಜ್ವರ ಜ್ವರ ಕೊರೋನಾ ಕಲಿಸ್ಕೊಂಡು ಅಂದಿ ಜ್ವರ ಕಲ. ಸದ್ಯ ಯಾವಾಗ್ಲೂ ಹೋಗೋ ಪ್ರಾಣ ಇಲ್ಲೇ ಹೊಟ್ಟೋಯ್ತು. ಪುಕ್ಸಟ್ಟೆ ಕೆಂಪಿ ಹೋಗಿದ್ದಿಲ್ಲ. ತಿಳ್ಕೊಂಡ ತಿಳ್ಕೊಂಡ ಅಂತ ಕೆಂಪಿ. ಇನ್ನೇನ್ ಮಾಡ್ತ್ಯಾ, ಬಾಳ ದಿನ ಬದುಕದಿಲ್ಲ. ಅಲ್ಲಿ ಇಲ್ಲಿ ಉಂಡು ಹೆಂಗೋ ಪುಕ್ಸಟೆ ಮಲಿಕೊಬಿಡು ಅಷ್ಟೇ. ಲೇ ಕೆಂಪಿ, ನಿನ್ ಬಾಯಿಗೆ ಬರೆ ಹಾಕ. ಜರ ಬಂದದೆ ನೋಡು ಅಂದ್ರೆ ಒಳ್ಳೆ ಪುಕ್ಸಟನೆ ಸತದ ಅನ್ವಂಗೆ ಬಾಯಲ್ಲ ಬಲ ಬಲ ಬಾ ಅಂತ ಬಾಯ ಬಡ್ಕತ್ತೆ ಅದೆಲ್ಲ. ನಿನ್ಗೇನೇ ಬಂದಿರೋದು ಮಲಾಗ್ರು. ಅಯ್ಯೋ ಮಾನ್ಗೆಟ್ಟೋಡ. ಈ ಮಾತ ಇಲ್ಲಿ ಯಾರು ನಾಲ್ಕು ಜನ ಕೇಳಿಸ್ಕೊಂಡ್ರೆ ಅವ್ರು ನನ್ನ ಇಟ್ಕೊಂಡಾರ ಇಟ್ಕೊಂಡಿಲ್ಲ. ನಮ್ಮ ಟಿಕ್ಕನಾರ ಸೇರ್ತಾರ. ಏನ್ ಕೆಂಪಿ ಹಿಂಗೆ ಹೇಳ್ತಾ ಇದೀಯಲ್ಲ? ಮತ್ತೇನು ಜ್ವರ ಬಂದೈತೆ ಅಂತ ಅಂದಿದ್ ನೀನು? ಮಾಡು ಅಂತ ಹೇಳ್ದೆ. ಅದೇ ಏನಕ್ಕೆ ಹೇಳ್ದೆ? ಇವತ್ತು ನಮ್ಮ ಮನೆ ಹತ್ರ ಬಡ್ರು ಮನೆ ಸಹ ಒಂದ್ ಕೊಲೆ ಮಾಡ್ದ. ಆಹಾ, ಆ ಕೊಲೆಯ ನೋಡ್ಬಿಟ್ಟು ನನಗೆ ಚಳಿ ಜ್ವರ ಬಂದಂಗಾಯ್ತು ಅಷ್ಟೇ. ಪುಕ್ಸಟ್ಟೆನ ಏನೋ ಮಾಡ್ದೆ ಅನ್ನೋ ರೀತಿಲಿ ಹೇಳ್ತಾ ಇದೀಯಲ್ಲ. ಇನ್ನೇನ ಪುಕ್ಸಟೆ? ಬರೀ ಜೀವನ ಪರ್ಯಂತ ಬರೀ ಪುಕ್ಸಟೆನೆ ಮಾತಾಡೋದಾಯ್ತು. ಅವ್ರ ಮನೇಲಿ ಇವ್ರ ಮನೇಲಿ ತಿಂದು 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 ಏನೇ ತಿನ್ನೋದು ನಿನ್ ತಲೆಯ? ಬಾ ಅಲ್ಲಿ ಮಾದೇಶಣ್ಣ ಅಲ್ಲಿ ನಿಮ್ಗೆ ಕಾಯ್ತಾ ಕುಂತವನೆ. ಮಾದೇಶಣ್ಣ ಹೌದು, ನನಗೋಸ್ಕರ ಏನ್ ಬೆಂಕಿ ಮೇಲೆ ಕುಂತವನ ಇಲ್ಲ ಬಾಣ್ಲಿ ಮೇಲೆ ಕುಂತವನ ಅಂತ ನಿಮ್ ಮಾದೇಶಣ್ಣಂಗ್ ಮಾಡೋದಕ್ಕೆ ಬೇರೆ ಕ್ಯಾಮೆ ಇಲ್ವಂತ? ಕ್ಯಾಮೆ ಇರೋದ ತಾನೆ ಅಲ್ಲಿ ನೀನ್ ಕರ್ಕೊಯ್ತಾ ಇರೋದು. ಅಲ್ಲಿ ಹೋದ್ಮೇಲೆ ನಿಂಗೆ ಅಲ್ಲಿ ಏನ್ ಕ್ಯಾಮೆ ಅಂತ ಗೊತ್ತಾಯ್ತದೆ. ಬಾ ಎತ್ತಕ್ಕೆ ಬಾಲ ಜೀವನದಲ್ಲಿ ಕೆಲಸ
ಮಾಡೋದು ಇದ್ದಿದ್ದೆ ಅಲ್ವಾ? ಈ ಕೆಲ್ಸ ಗಿಲ್ಸ ಎಲ್ಲ ಬಿಟ್ಬಿಟ್ಟು ಬಾ ನಮ್ಮೂರಿಗೆ ಹೊಂಟಾಗವ. ನಮ್ಮಪ್ಪ 2 ಹೊಸ ತಗೊಂಬಂದವನಂತೆ. ನಾನ್ ಮೇಯಿಸ್ಕೊ ಬರ್ತೀನಿ, ನೀನು ಹಾಲು ಕರಿತಾ ಇರು. ಅಲ್ಲ ಇರುವುದೊಂದು ಸಾಲೆ ಸಾಲ್ತು ಅಂತ ನಿಮ್ಮಪ್ಪ ಇನ್ನೂ 2 ಹಸ ತಂದವನ. ಇರುದೊಂದು ಹಸುವೆ ಇಡೀ ಬೇರೆ ಐಕ್ಲಿ ಗಂಡ ಐಕ್ಲನ್ನ ಹಾಳು ಮಾಡ್ಬಿಡ್ತು. ಇನ್ನೂ ಏನಾರ ನಿಮ್ಮಪ್ಪ 2 ಹಸ ತಂದವನೆ ಅಂದ್ರೆ ಈತಾಗೆ ಎರಳಿನೂ ಹೋಯ್ತು, ಆತಾಗೆ ಅಕ್ಕಳಿನೂ ಹೋಯ್ತು, ಈತಾಗೆ ಏನೂರು, ಈತ ಮಾಲೆ ಗೊಬ್ಬರ ಎಲ್ಲ ಗುಡ್ತಿ ಗುಂಡ ಅಂದ್ರೆ ನಿಮ್ಮ ಅಪ್ಪಗೆ ಮಾಡಕ್ ಏನಿಲ್ವಾ? ಪುಕ್ಸಟ್ಟೆ, ಈ ಹಸನ ನೋಡಿ ಇದೇನು ಕಿಸಿತಾ ಇಲ್ಲ ಅಂತಾನೆ ನಮ್ಮಪ್ಪ ಬ್ಯಾರೆ 2 ಹಸ ತಗೊಂಬಂದಿರೋದು. ನಿಮ್ಮ ಅಪ್ಪಂಗಿಂತ ನಮ್ಮಪ್ಪಲೇ ಎಷ್ಟವಾದ ಪುಕ್ಸಟ್ಟೆ. ಅಲ್ಲಿ ಇಲ್ಲಿ ಎಲ್ಲೂ ಹೋಗ್ಬೇಡ, ಮನೆಯಲ್ಲೇ ಇದ್ದು ಮಿಸಿನ ಬಿಟ್ಕೊಂಡಿರು ಅಂದ್ಬಿಟ್ಟು ಒಂದು ಒಳ್ಳೆ ಮಿಷಿನ್ ಕೊಟ್ಟಾನೆ. ಆಗ ಬಂದವ್ರಿಗೆಲ್ಲ ನನ್ನ ಮಿಷಿನ ಬಿಡ್ಕೊಂಡು ಮಾಡ್ತಾವ. ಮಿಷಿನ್ ಬಿಡ್ತಾ ಇದೀಯಾ? ಅದು ನಿಮ್ಮ ಅಪ್ಪನ ಮಿಷಿನು. ಇನ್ನು ನಿಮ್ ಮಿಷಿನ್ ಕೆಲ್ಸಕ್ಕೆ ಬಂದಿಲ್ಲ ಅದು. ಅದೇ ಗೊತ್ತಾಯ್ತೈತೆ. ಇನ್ನು ನಿಮ್ಮ ಅಪ್ಪಂದೇ ಬಿಡ್ತಾ ಇದೆಯಾ ಅಂತ ಗೊತ್ತಾಗ್ತಿಲ್ವೇ? ಸರಿ, ಮಿಷಿನ್ ಅಂದ್ರೆ ಯಾವ ಮಿಷಿನ್? ಅಯ್ಯೋ ಕ್ಯಾಂಪೆ, ನಾನು ಮಿಷಿನು ಅಂತಿಂತ ಮಿಷಿನ್ ಅಲ್ಲ. ಮೇಲ್ ಹಾಕ್ಬಿಟ್ಟು ಮಧ್ಯದಲ್ಲಿ ಅಳ್ಳಾಡಿಸ್ಬಿಟ್ಟು ಕೆಳಗಡೆ ಹಂಗೆ ಲೊಳಲೊಳ ಅಂತ ಸುರ್ದು ಮೇಲ್ ಹಾಕೋದು ಮಧ್ಯ ಏನದು? ಅಯ್ಯೋ ಕೆಂಪೆ, ನೀನು ಮೇಲಿಂದ ರಾಗಿಯ ತಂದು ಹಾಕಿಯ, ನಾನು ಮಧ್ಯದಲ್ಲಿ ಕೈಯ ಅಳ್ಳಾಡ್ಸಲ್ಲ, ನೀನು ಕೆಳಗಡೆ ಹಸಿಟ ಲೊಳಲ ಅಂತ ಹಿಡ್ಕೊಂಡಿಯ. ಓ, ರಾಗಿ ಬಿಡ ಮಿಸಿನ. ನಾನ್ ಬೇರೆ ಮಿಸಿನ. ಹೋಗ್ಲಿ ಬೇಡ, ಯಾವ್ದೋ ಒಂದು ಮಿಸಿನು ನಿಂದೋ ನಿಮ್ಮ ಅಪ್ಪಂದೋ ಯಾವ್ದೋ ಒಂದು ಕೆಲ್ಸಕ್ಕೆ ಬಂದ್ರು ಸರಿ. ಆಯ್ತು, ನಮ್ಮ ಅವ್ವ ಹೇಳ್ ಕಳ್ಸೋಳೆ, ಬರೋ ಕಾರ್ತಿಕಕ್ಕೆ ನಿನ್ ಜೊತೆ ಮದ್ವೆ ಅಂತೆ, ನಡಿ ಹೋಗಮ್ಮ. ಕಾರ್ತಿಕ್ಕೆ ನಿಮ್ಮ ಹೂವಿನ ಜೊತೆಲಿ ನನ್ನ ಮದುವೆಯ? ಅಯ್ಯಪ್ಪ, ಏನ್ ಕಾಲ ಬರ್ತಪ್ಪ ಇದು. ಊರಲ್ಲೆಲ್ಲ ಹೆಣ್ಣಿಲ್ಲ ಅಂತ ಗಂಡ ಇಬ್ರು ತಿರುಗ್ತಾವ್ರೆ. ನಾನ್ ಬೇಕಂತ ಜನ್ಮಪ್ಪ. ಅಲ್ಲ, ನಿಮ್ಮ ಅಪ್ಪನ ಮಿಷಿನ್ ಏನಾರ ಅಲ್ಲೇ ನಿಂತೋಯ್ತಾ? ಇಲ್ಲ, ನಿಮ್ಮ ಅಪ್ಪನ ಕೈಲಿ ಏನ್ ಮೇಂಟೈನ್ ಮಾಡಕ್ ಆಯ್ತಾ ಅಲ್ವಾ? ನಮ್ಮ ಅಪ್ಪನ ಮಿಸಿನು ನಿಂತಿಲ್ಲ. ನಮ್ಮಪ್ಪ ಇನ್ನು 4 ಜನನ್ ಕಳ್ಸು, 4 ಜನನು ಮೇಂಟೈನ್ ಮಾಡ್ತಾನೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಫಸ್ಟ್ ಕ್ವಾಲಿಟಿ ತಗೊಳ್ಳೋ ಅಂತಂದ್ರೆ ನೀನು ಬರೀ ಸೆಕೆಂಡ್ ಹ್ಯಾಂಡ್ಗೆ ಕಣ್ಣಾಕ್ತಿ ಅಂತ ನನಗೆ ಈಗ ಗೊತ್ತಾಯ್ತು ನೀನು ಸೆಕೆಂಡ್ ಹ್ಯಾಂಡ್ಗೆ ಯಾಕೆ ಕಣ್ಣಾಕ್ತಾ ಇದೀಯ ಅಂತ. ಯಾಕಂದ್ರೆ ಅನುಭವ ಅಲ್ತಾನೆ ಜಾಸ್ತಿ ಇರುತ್ತೆ. ನಮ್ಮವ್ವ ಹೇಳಿದ್ದು ಬರೋ ಕಾರ್ತಿಕಕ್ಕೆ ನನ್ ಜೊತೆ ನಿನ್ ಮದ್ವೆ ಅಂತ. ಇವ್ ನಮ್ಮವ್ವನ್ ತಕ್ಕೆ ಹೊಂಟದೆ, ಇಲ್ಲೇ ಕಿಸಿನಾರೆ ಅಲ್ಲೇನು ಹೋಗಿಸ್ತೀಯ? ನಾನು ಏನೋ ಅಂತ ತಿಳ್ಕೊಂಡಿದ್ದೆ. ನೀ ತಿಳ್ಕೊತೀಯ ಬುಳ್ಳ. ನಿನಗೆ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಬರ್ಗೆಟ್ ಹೋಗ್ಬಿಟ್ಟಿದ್ಯಲ್ಲ ನೀನು. ಅದೇ ಸಡನ್ ಆಗಿ ಒಂದು ಮುಕ್ಕಿ ಸಿಕ್ಕಿದ್ರು ಆ ಕಮ್ಮಕ್ ಬಿಡ್ತೀಯ ನೀನು. ಕೆಂಪೆ, ಇದೇ ಖುಷಿಲಿ ಮಾಡ್ತಮ್ಮ. ಕೇಳಿ
ಸೌಭಾಗ್ಯ ದೇವು ಇವತ್ತು ಬೀದಿ ಧಿಕ್ಕರಾಗಿರೋದು ಅವ್ರಿಗೆ ಅವ್ರು ದಾರಿ ಕೊಡ್ಬೇಕಂತ ನನ್ನ ಕರ್ತವ್ಯ. ಅವ್ರ ನನ್ನ ನ್ಯಾಯದಾರ ಒಂದ ನನ್ನ ಕಾಲದಲ್ಲಿ ಅವ್ರ ಮನೆ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಇವತ್ತು ಇಲ್ಲ. ಅವ್ರು ಯಾರು? ನಮ್ಮ ತಂದೆ ತಂಗಿ ಮಕ್ಕಳು, ಅಂದ್ರೆ ನಮ್ಮ ಸೋದರತ್ತೆ ಮಕ್ಕಳು. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ಮಲ್ಲಿ ಫ್ರೆಂಡ್ ಅಂದ್ರೆ ಬಾಯ್ ಫ್ರೆಂಡ ಗರ್ಲ್ ಫ್ರೆಂಡ್ ಅಮ್ಮ? ಬಾಯ್ ಫ್ರೆಂಡು ಅಣ್ಣ. ಅಣ್ಣ ನಾನು ಒಂದು ಮಾತು ಕೇಳ. ಒಂದು ಮಾತೇಕಮ್ಮ, 100 ಮಾತು ಕೇಳು. ಅಣ್ಣ ನಾನು ಒಬ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅವ್ರನ್ನ ಮದುವೆ ಕೂಡ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನೀನು ಏನು ಹೇಳ್ತೀಯ? ಹೇಳಲ್ಲ. ನಾನು ಆ ಅಮರ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಹೇಳ್ತೀಯ ಅಣ್ಣ? ಯಾಕೆ ದುಡ್ತಾ ಇದ್ಯಾ? ನೀ ಧೈರ್ಯ ಹೇಳಮ್ಮ. ಮತ್ತೇನಲ್ಲ, ಆ ಹಾವಿಗೆ ಎಲ್ಲರೂ ವಿಷ ಆದ್ರೆ ಆ ಅಮ್ಮನಿಗೆ ಮೈಯೆಲ್ಲ ವಿಷ. ಇವನ್ನ ಅವ್ರು ಕೊಟ್ಟು ಮದುವೆ ಮಾಡೋದು ಒಂದೇ, ಆ ಬಾವಿ ತೊಳ್ಳೋದು ಒಂದೇ. ನೋಡು, ಸುಮ್ಮನೆ ಹಿಂದೆ ಮುಂದೆ ಗೊತ್ತಿದ್ದೇನೆ ಒಬ್ಬರ ಬಗ್ಗೆ ಮಾತಾಡೋದು ತುಂಬಾನೇ ದೊಡ್ಡ ತಪ್ಪು, ಗೊತ್ತಾ? ನಂದನ್ ಮಾಯೆ, ಯಾಕೆ ಮಾತ್ಗೆ ಇಬ್ರು ದುಡುಕ್ತಾ ಇದ್ದೀರಾ? ದೊಡ್ಡವನು ನಾನೊಬ್ಬ ಇದೀನಿ ಮಾತಾಡೋಕೆ ಅವಕಾಶ ಮಾಡ್ಕೊಳ್ಳಿ. ಮಾಲಿನಿ, ಏನಣ್ಣ? ನೀವು ಈ ದೊಡ್ಡ ಮನೆ ಮಗಳು, ನೀ ತಿಳ್ಕೊಂಡಾಗೆ ಈ ಹೆಣ್ಣಂದಿರ ಪ್ರೀತಿಯ ತಂಗಿ. ನೀನೆಷ್ಟ ನನ್ನ ತವರಿನ ಸಿರಿಗಣಮ್ಮ, ನನ್ನ ತವರಿನ ಸಿರಿ. ಹೇಳಮ್ಮ. ಹಾ, ಅಮರ್ ಅಂದ್ರೆ ನಿನ್ಗೆ ತುಂಬಾ ಇಷ್ಟವೇನಮ್ಮ? ಹೌದು. ಇಷ್ಟ ಅಂದ್ರೆ ಕತ್ತಲು ಸಾಕ್ಬಿಡ್ತೇನೆ. ನಂದನ್, ಯಾಕೋ ದುಡ್ತಾ ಇದ್ಯಾ? ಸುಮ್ಮನಿರ, ನೀ ಧೈರ್ಯ ಹೇಳಮ್ಮ. ಹೌದಣ್ಣ, ಅಮರ್ ಅಂದ್ರೆ ನನಗೆ ತುಂಬಾ ಇಷ್ಟ. ಅವರು ಅಂದ್ರೆ ನನ್ನ ಪ್ರಾಣ. ಇರೋ ಕಂಡ್ರು ಬಾ ಬಾವಿಗೆ ಅದ್ರ ಬಿದ್ರು ಅನ್ನೋಗೆ ನೀ ತುಂಬಾ ದುಡ್ತಾ ಇದೆಯಮ್ಮ. ನೀ
ತಿಳ್ಕೊಂಡಾಗೆ ಹಾ ಮಾದೇಶ ಒಳ್ಳೆ ವ್ಯಕ್ತಿನಲ್ಲ. ಆ ಬಡ್ಡಿ ಬಂಗಾರಪ್ಪ ಆ ಮಲ್ರು ಜೊತೆ ಸೇರ್ಕೊಂಡು ಎಂತೆಂಥವೇ ಅವರ ಕೆಲಸ ಮಾಡೋಣ ಅಂತ ನಿಂಗೆ ನಮ್ಮ ಗೊತ್ತು. ಅವನೊಬ್ಬ ದೊಡ್ಡ ಕ್ರಿಮಿನಲ್ ಅಮ್ಮ, ದೊಡ್ಡ ಕ್ರಿಮಿನಲ್. ಸಾಕು ಸುಮ್ಮನಿರೋಣ. ಅವಣ್ಣ ನೋಡಿದ್ರೆ ನನ್ನ ಎದುರುಗಡೆ ಚಪ್ಪಲಿ ಹೊಡಿತಾ ಇದ್ದಾರೆ. ನೀವ್ ನೋಡಿದ್ರೆ ರೇಷ್ಮೆ ಶಾಲ್ನ ಸುತ್ಕೊಂಡು ಚೆನ್ನಾಗಿ ಹೊಡೆದಾಗಿದೆ. ನಿಮ್ಗಳ ಬುದ್ಧಿನ ನಿಮ್ಗಳ ಯೋಗ್ಯತೆನ ಏನು ಅಂತ ತೋರಿಸ್ಬಿಟ್ರಲ್ಲ. ನಮ್ಮ ಯೋಗ್ಯತೆ ಬಗ್ಗೆ ನಿಂಗೇನೆ ಗೊತ್ತು. ಪಾಪಸ್ ಕಳ್ಳಿಗೂ ಗುಲಾಬಿ ಗಿಡಕ್ಕೂ ಒಂದೇ ಮಾಡ್ತೇನೆ. ಹೌದು ಮತ್ತೆ ಯಾಕೆ ಹೇಳ ನೋಡೋಣ. ಪಾಪಸ್ ಗಳ್ಳಿ ಗಿಡಕ್ಕೂ ಮುಳ್ಳಿರುತ್ತೆ, ಗುಲಾಬಿ ಹೂವಿನ ಗಿಡಕ್ಕೂ ಮುಳ್ಳಿರುತ್ತೆ. ಅಷ್ಟು ಗೊತ್ತಿಲ್ವಾ ನಿಮ್ಗೆ? ಗೊತ್ತು ಕಣೆ. ಪಾಪಸ್ ಕಳ್ಳಿನ ಮುಳ್ಳೆ, ಗುಲಾಬಿ ಗಿಡದ ಮುಳ್ಳೆ. ಆದ್ರೆ ಗುಲಾಬಿ ಗಿಡನ ದೇವ್ರ ಪೂಜೆಗೂ ಮುಡ್ಕೊಳಕ್ಕೂ ಬಳಸ್ತಾರೆ. ಪಾಪಸ್ ಕಳ್ಳಿ ತಗೊಂಡು ಏನೇ ಮಾಡ್ತೀಯಾ? ನಂದ ನೀ ದುಡುಪ ಕಣ. ಏನೋ ಮಾತನ್ನ ಮೃದುವಾಗಿ ಹೇಳಿದ್ರೆ ಮಾಲಿನಿ ಕೇಳಲ್ಲ ಅಂತಾನೇನಾ? ಎಷ್ಟೇ ಆದ್ರೂ ನಮ್ಮಿಬ್ಬರ ಪ್ರೀತಿಯ ತಂಗಿ ಅಲ್ವೇನಾ? ಹೋಗೋಣ. ಪ್ರೀತಿ ತಂಗಿ ಅಂತ ತಂಗಿ ಯಾವ ಸೀಮೆ ತಂಗಿ ನಾನು ನಿಮ್ಗೆ? ಎಷ್ಟೇ ಆದ್ರೂ ನಿಮ್ಮನ್ನ ನಾನು ಮಲ್ತಾಯಿ ಮಕ್ಕಳಲ್ವಾ? ಅದನ್ನ ತೋರಿಸ್ಬಿಟ್ರಲ್ಲ. ಹೌದಮ್ಮ, ನೀವು ನನಗೆ ಮಲ್ತಾಯಿ ಮಕ್ಕಳೇ ನಿಜ. ಆದ್ರೆ ನಾನು ಒಂದು ಕ್ಷಣ ಆ ರೀತಿ ಕಂಡಿಲ್ಲಮ್ಮ, ಆ ರೀತಿ ಕಂಡಿಲ್ಲ. ನಮ್ಮ ತಾಯಿ ಸತ್ತ ಮೇಲೆ ನಿಮ್ಮ ತಾಯಿ ನನ್ನ ತಾಯಿಗಿಂತ ಹೆಚ್ಚಾಗಿದ್ರಮ್ಮ. ಅವರು ಸಾಯುವಾಗ ನನ್ನ ಹತ್ರ ಬಾಸ ಪಡೆದು ನನ್ನ 2 ಮಕ್ಕಳು ನಿನ್ನ 2 ಕಣ್ಣುಗಳು ಅಂತ ಜೋಪಾನ ಕಾಪಾಡ್ಕೊಂಡು ಹೋಗುವಂತ ಮಾತು ಕೊಟ್ರಮ್ಮ. ಅವರ ಮಾತನ್ನ ನೆರವೇರಿಸಕ್ಕದ್ದು ನನ್ನ ಕರ್ತವ್ಯ ಕಣಮ್ಮ, ನನ್ನ ಕರ್ತವ್ಯ. ಯಾವತ್ತು ನಿಮ್ಮ ಆ ರೀತಿ ಕಂಡಿಲ್ಲಮ್ಮ, ಆ ರೀತಿ ಕಂಡಿಲ್ಲ. ಆ ತಾಯಿಯ ನುಡಿ ನನಗೆ ಹೇಳಿದ ವಾಕ್ಯ ಕಣಮ್ಮ, ಹೇಳಿದ ವಾಕ್ಯ. ಅಣ್ಣ, ಅವಳು ದುಡುಕಿ ಮಾತಾಡಕ್ಕೆ ನಾನಿನ ಕ್ಷಮೆ ಕೇಳ್ತೇನೆ ಅಣ್ಣ. ಏ ಮಾಲಿನಿ, ನಮ್ಮ ರೀತಿ ಕಂಡಿದ್ದಾನೇನೆ. ನಿನ್ ಜನ್ಮಕ್ಕೆ ದೇವು ಯಾರೇ? ನಮ್ಮ ಸೋದರತೆ ಮಗ. ಅವನಿಗೆ ಬರ್ತಾನೆ ಇರ್ಬೋದು, ಆದ್ರೆ ಗುಂಡಲ್ಲಿ ಚಿನ್ನ. ಸುಮ್ಮನೆ ಅಣ್ಣ ಇಷ್ಟಪಟ್ಟಾಗೆ ದೇವನ ಮದುವೆ ಆಗ್ತಾ ಇಲ್ವೋ ಅಷ್ಟೇನೋ. ನೋಡ, ಮದ್ವೆ ಆಗೋಳು ನಾನು. ಜೀವನ ಪೂರ್ತಿ ಅವನ ಜೊತೆ ಬಾಳ್ವೆ ಮಾಡ್ಬೇಕಾದವಳು ನಾನೇ. ಅಲ್ಲ, ಅವನನ್ನ ಮದ್ವೆ ಆಗು ಅಂತ ಈ ರೀತಿ ಇಬ್ರು ಬಲವಂತ ಮಾಡ್ತಿದ್ದೀರಲ್ಲ, ಅವನಿಗೆ ನನ್ನನ್ನ ಮದ್ವೆ ಆಗೋದಕ್ಕೆ ಏನ್ ಯೋಗ್ಯತೆ ಇದೆ ಅಂತ? ಹೋಗ್ಲಿ, ಅವನ್ಗೆ ಕೆಲಸ ಮಾಡೋದಕ್ಕೆ ಒಂದು ಸ್ವಂತ ಉದ್ಯೋಗ ಇದೆಯಾ? ಬೇಡ. ಒಂದು ಸ್ವಂತ ಮನೆ? ಅದು ಬೇಡ. ಸ್ವಂತ ಒಡ ಹುಟ್ಟಿದ ತಂಗಿಯನ್ನ ಮದ್ವೆ ಆಗ್ದಾರೆ ಹೇಳಿ ಅವನು ಅಂತವ್ರನ್ನ ನಾನು ಹೇಗೆ ಮದ್ವೆ ಆಗ್ಲಿ? ಹೇಳಿ ನೋಡೋಣ. ಓಕೆ, ನಾನು ಅವ್ನ ಮದ್ವೆ ಆಗೋದಾದ್ರೆ ಆ ಭಿಕಾರಿ ತಂಗಿನ ನೀನ್ ಮದ್ವೆ ಆಗ್ತೀಯಾ? ಯಾಕೆ ಆಗ್ಬಾರ್ದು ಅಂತ ಅವ್ರಿಗೇನೆ ಕಡಿಮೆ. ಅವ್ರಿಗೆ ಬರ್ತಾನೆ ಇರ್ಬೋದು, ಆಡಂಬರ ಜೀವನ ಇಲ್ಲದೆ ಇರ್ಬೋದು. ಒಳ್ಳೆ ದಂತದ ಗೊಂಬೆ ತರ ಇದ್ದಾಳೆ. ಅಣ್ಣ ಒಪ್ಪೋದೇ ಆದ್ರೆ ನಗ್ಗಟ್ಟು ತಳ್ಕೊಂಡು ಮಂಗಲ ಕಟ್ತೀನಿ. ಹಾಗೋ, ಸರಿ ಸಾಹೇಬ್ರೆ, ಆಯ್ತು, ನೀವ್ ಹೇಳ್ದಂಗೆ ಆಗ್ಲಿ. ನೀವೇನಾದ್ರೂ ಅವಳ ಕುತ್ತಿಗೆಗೆ ಆ ಮಂಟಪದಲ್ಲಿ ತಾಳಿ ಕಟ್ಟೋದೇ ನಿಜ ಆದ್ರೆ ಅದೇ ಮಂಟಪದಲ್ಲಿ ನಾನು ನೀನ್ ಹೇಳ್ದಾಗೆ ಅವನ ಜೊತೆ ತಾಳಿ ಕಟ್ಟಿಸ್ಕೋತೀನಿ. ಕಣ ಅಣ್ಣ, ಸೌಭಾಗ್ಯ ನಾನ್ ಮದುವೆ ಆಗ್ತೀನಿ ಅಣ್ಣ. ದೇವ ಜೊತೆ ನಾನಿಲ್ಲಿ ಮದುವೆ ಮಾಡಿ ನೀವು ನೆಮ್ಮದಿಯಾಗಿದೆ ಅಣ್ಣ. ಯಾಕೋ ನನ್ನ ಮನೆ ಸಣ್ಣದಾಗಿ ತಿಳ್ಕೊತಾ ಇದೆ. ಮಾಲಿನಿ, ದೇವು ವಿದ್ಯಾವಂತ, ಬುದ್ಧಿವಂತ. ದೇವು ಸೌಭಾಗ್ಯಗೆ ಇವತ್ತು ಬರ್ತಾನೆ ಇರ್ಬೋದು. ಒಂದು ಕಾಲದಲ್ಲಿ
ಅವ್ರ ಮನೆ ತುಂಬಿ ತುಳುಕಾಯ್ತಮ್ಮ, ತುಂಬಿ ತುಳುಕಾಯ್ತು. ಅವ್ರು ಯಾರಮ್ಮ? ನಾನು ಸೋದಂತ ಮಕ್ಕಳಮ್ಮ, ನಾನು ಸೋದಂತ ಮಕ್ಕಳು. ನಿನ್ನ ಆ ಅಪ್ಪ ಅಮ್ಮನಿಗೆ ಮದುವೆ ಮಾಡ್ಕೋಬೇಕಂತ ಆಸೆ ಇತ್ತು. ಆದ್ರೆ ಅವತ್ತು ಇವತ್ತು ಅವ್ರಿಲ್ಲ. ಅವ್ರ ಆಸೆನ ಪೂರೈಸ್ಬೇಕಾದ್ದು ನನ್ನ ಕರ್ತವ್ಯ ಕಣಮ್ಮ, ನನ್ನ ಕರ್ತವ್ಯ. ಇವನು ವಿದ್ಯಾವಂತ, ಬುದ್ಧಿವಂತ, ಗುಣವಂತ. ಅವರೇ ನಿನಗೆ ಸರಿಯಾದ ವರ ಅಂತ ಅಪ್ಪ ಅಮ್ಮನ ಆಸೆ ಕೂಡ ಇತ್ತು. ಈಗ ಅದಕ್ಕೆ ನಾವು ಸುಮ್ಮನೆ ಆ ಅಮರನ್ನ ಮತ್ತು ದೇವನ್ನ ಮದುವೆ ಮಾಡ್ಕೋ. ನಂದ ಸೌಭಾಗ್ಯನ ಮದುವೆ ಆಗೋದಕ್ಕೆ ಒಪ್ಪಿದೇನಾ? ಒಪ್ಪಿದೇನಾ? ಹಾಗಾದ್ರೆ ಒಂದಿನ 2 ಮದುವೆ ಮಾಡಿ ಮುಗಿಸ್ಬೇಕು. ಮಾಲಿನಿ, ನೀವು ಒಳಗೋಗಮ್ಮ. ನಂದನ್ ಪಪ್ಪ ಸ್ವಲ್ಪ ಮಾತಾಡ್ಬೇಕು. ನಿಮ್ಗಳ ಸ್ವಾರ್ಥ ಬುದ್ಧಿಗೋಸ್ಕರ, ನಿಮ್ಗಳ ಸ್ವಾರ್ಥಕ್ಕೋಸ್ಕರ ಇವತ್ತು ನನ್ನ ಆಸೆಗಳಿಗೆ ಬೆಂಕಿ ಇಟ್ಟು ನಿಮ್ಮ ಆಸೆನ ಈಡೇರಿಸ್ಕೋತಾ ಇದ್ದೀರಲ್ಲ. ಪರವಾಗಿಲ್ಲ, ಪರವಾಗಿಲ್ಲ. ಆದ್ರೆ ಈ ಆಸ್ತಿನಲ್ಲಿ ಅರ್ಧ ಪಾಲನ ನಾನು ತಗೊಂಡು ನಿಮ್ಗಳ ಕಣ್ಣಲ್ಲಿ ಕಣ್ಣೀರು ಬರೋ ಹಾಗೆ ಮಾಡಿ ಪರವಾಗಿಲ್ಲ. ಆದ್ರೆ ಅಮರ್ನ ಆಲಿಂಗನದಲ್ಲಿ ನಾನು ಯಾವಾಗ್ಲೂ ಇರಬೇಕು. ಅದೇ ನನ್ನ ಸಂಸಾರದ ಗುಟ್ಟು. ಇನ್ಮೇಲೆ ಇವಳು ಮಾಲಿನೇನೇ ಅಲ್ಲ, ನಿಮ್ಮೆಲ್ಲರ ಪಾಲಿಗೆ ನಾಗಿನಿ. ಸರ್ವ ಸಂಪತ್ತಿನ ಅಧಿಕಾರಿನಿ ಕುಬೇರ ತಂಗಿ ಮಾಲಿನಿ. ಯಾಕೆ ಒಳ ರೆಕ್ಕೆ ಮುರಿದ ಅಕ್ಕಿ ಅಂತೆ ಚಿಂತೆ ಮಾಡ್ತಿದ್ಯಾ? ಇನ್ನಾದರೂ ಈ ದುಂಬಿ ಈ ಹೂವಿನ ಮಕರಂದ ಇದಕ್ಕೆ ಬರಲಿಲ್ಲ ಅಂತ ಚಿಂತೆನಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಈ ಅಮರನ ಅಮರವಾಣಿ ಕುಬೇರನ ತಂಗಿಯಾದ ನಿನಗೆ ಎಲ್ಲಿ ಅರ್ಥ ಆಗುತ್ತೆ? ಆಡಿದ ಅಣ್ಣಂದಿರ ಮಾತಿಗೆ ಕಟ್ಟು ಬಿದ್ದು ಯಾವುದೋ ಕಮಗಿನ ಕಟ್ಕೊಂಡು ಈ ಅಂತಪುರಕ್ಕೆ ಅರಸಿಯಾಗಿ ಮೆರಿಬೇಕಂತೀರ ನಿನ್ಗೆ? ನನ್ನ ಮಾತು ಎಲ್ಲ ಅರ್ಥ ಆಗುತ್ತೆ ಮಾಲಿನಿ. ನಾನು ಈ ವಿಷಯನ ನಿಮ್ಮ ಹತ್ರ ಹೇಳ್ಬೇಕು ಅಂತ ಆತರ ಪಡ್ತಾ ಇದ್ದೇನೆ. ನನ್ನನ್ನ ಬಲವಂತವಾಗಿ ಆ ದೇವಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೇನೆ. ಆದ್ರೆ ನನ್ನ ಮನಸ್ಸು ಮಾತ್ರ ಹೋಗ್ತಾ ಇಲ್ಲ. ನನ್ನ ಕೊರಳಿಗೆ ನೀವು ಕಟ್ಟಿದ್ರೆ ಮಾತ್ರ ತಾಳಿ, ಬೇರೆಯವ್ರು ಕಟ್ಟಿದ್ರೆ ಅದು ತಾಳಿ ಅಲ್ಲ, ನೀನ್ ಹಗ್ಗ. ನನ್ನನ್ನ ನೀವು ಮದುವೆ ಮಾಡ್ಕೊಳ್ಳಿ. ಇಷ್ಟು ಸಾಕು ಮಾಲಿನಿ, ಇಷ್ಟು ಸಾಕು. ನೀನ್ ಎಲ್ಲೋ ಅಣ್ಣಂದಿರಿಗೆ ಮಾತಿಗೆ ಕಟ್ಟು ಬಿದ್ದು ನಾನು ಮರ್ತ್ಬಿಡ್ತೀಯ ಅಂತ ತಿಳ್ಕೊಂಡಿದ್ದೆ. ನಿನ್ನ ಸಿರಿತನದ ಯೌವನಕ್ಕಲ್ಲ, ನಿನ್ನ ಮನೆತನದ ಸಿರಿ ಸಂಪತ್ತಿಗೂ ಅಧಿಪತಿಯಾಗಿ ನಾನು ನೀನು ರಾಜರಾಣಿ ಅಂತ ಮೆರೆಯೋಣ. ನೀನೀಗ ಗಟ್ಟಿ ಮನಸ್ಸು ಮಾಡಿ ದಿಟ್ಟತನದಿಂದ ನಾನು ಕೇಳೋದೇ ಆದ್ರೆ ಈ ಇಡೀ ಸರ್ವಸ್ವವನ್ನು ನಮ್ಮದಾಗಿಸಿಕೊಳ್ಬೋದು. ನಾನು ಹೇಳ್ದ ಕೇಳ್ತೀಯಲ್ಲ? ಆಯ್ತು, ಅದೇನಂತ ಹೇಳಿ. ನೀವು ನನಗೆ ಸಿಗೋದೇ ಆದ್ರೆ ನಾನು ಏನ್ ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ. ಬಾಯಿಲಿ ಹೀಗೆ ಮಾಡಬೇಕು. ಅಯ್ಯೋ, ನೀವು ಹೇಳೋದೇನೋ ಸರಿ, ಆದ್ರೆ ಮದ್ವೆ ಪರವಾಗಿಲ್ಲ ಬಿಡಿ. ನೀವು ನನಗಿವತ್ತು
ಇನ್ ಮುಂದಕ್ಕೂ ಸಿಗ್ತೀರಾ ಅಂತ ಅಂದ್ರೆ ನಾನು ಏನ್ ಮಾಡೋದಕ್ಕೂ ಎಲ್ಲ ಸಂದರ್ಭದಲ್ಲೂ ಸಿದ್ಧ ಆಗಿರ್ತೀನಿ. ಮಾಲಿನಿ, ನಿನ್ನಲ್ಲಿ ಇದೇ ದಿಟ್ಟತನವಿದ್ದರೆ ಕೆಂದಾವರೆ ಅಂತ ಈ ನಿನ್ನ ಮುಖದ ಕಮಲ ಬೇಸಿಗೆಗೆ ಬಾರದಂತೆ, ಬಿರುಗಾಳಿಗೆ ನಡುಗದಂತೆ, ಬರ್ರೆಂದು ಸುರಿಯುವ ಮಳೆಗೆ ಮುದುರದಂತೆ ನಿನ್ನ ಬೆಂದಾವಲಾಗಿ ನಾನು ಇರ್ತೀನಿ. ಇದಕ್ಕೇನಂತೀಯ ಚಿನ್ನ? ಬಿಡಿ, ನೀವ್ ಹೇಳೋದೇನೋ ಸರಿ, ಆದ್ರೆ ಮದ್ವೆ ಆದ್ಮೇಲೂ ನಾನ್ ನಿಮ್ ಜೊತೆ ಓಡಾಡಿದ್ರೆ ಕದ್ದು ಮುಚ್ಚಿ ನಿಮ್ ಜೊತೆ ಈ ರೀತಿ ಏನಾದ್ರೂ ಇಟ್ಕೊಂಡ್ರೆ ಈ ಸಮಾಜ ನನ್ನನ್ನ ವ್ಯಭಿಚಾರಿಣಿ ಅಂತ ಕರೆಯುತ್ತೆ. ಅದು ಗೊತ್ತಾ ನಿಮ್ಗೆ? ಯಾವ ಸಮಾಜ? ತಲೆ ಇಲ್ಲದ ಸಮಾಜ, ತಲೆ ಕೆಟ್ಟ ಸಮಾಜ, ಕೊಳಕು ನಾರುತ್ತಿರುವ ಸಮಾಜ. ಅಣ್ಣ ತಂಗಿ, ಅಕ್ಕ ತಮ್ಮ, ಅತ್ತಿಗೆ ಮೈದುನ, ಅಷ್ಟೇ ಯಾಕೆ ತಾಯಿ ಮಗ ಒಟ್ಟಿಗೆ ನಡೀತಾ ಇದ್ರು, ಸಂಬಂಧ ಕಟ್ಟಿ ಮಾತಾಡುತ್ತಾ ಏನಿಲ್ಲ ನೋಡಿ. ಈ ಸಮಾಜಕ್ಕೆ ನೀನು ಎದುರ್ತಾ ಇದೀಯ ಅಂದ್ರೆ ನನ್ನ ಮೇಲೆ ನಿನ್ಗೆ ಪ್ರೀತಿ ಇಲ್ಲ ಅನ್ಸುತ್ತೆ. ಬಿಡು, ನಾ ಹೋಗ್ತೀನಿ. ಬೇಡ ಬೇಡ ಅಮ್ಮ, ನೀವೆಲ್ಲ ಮಾತಾಡ್ಬೇಡಿ, ನೀವೆಲ್ಲ ನೋವು ಪಡ್ಕೋಬೇಡಿ. ನೀವು ಅಂದ್ರೆ ನನಗೆ ನನ್ನ ಪ್ರಾಣ, ನನಗೆ ಪಂಚ ಪ್ರಾಣ ಇದೆ ಹಾಗೆ. ಕಾಮದ ಕುಲುಮೆ ಬೇಗದಿಯಲ್ಲಿ ಬೆಂದು ನಡೆದವನ, ಕಾಮದ ಕುಲುಮೆ ಬೇಗದಿಯಲ್ಲಿ ಬೆಂದು ನಡೆದವನ, ತನ್ನ ತನವನೇ ತಾನೇ ತೊರೆದು ಸ್ವಾರ್ಥದಿ ಮೆರೆದವನ, ತನ್ನ ತನವನೇ ತಾನೇ ತೊರೆದು ಸ್ವಾರ್ಥದಿ ಮೆರೆದವನ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ಹಾಗಾದ್ರೆ ಇದೇ ಖುಷಿಲಿ ನಾವಿಬ್ರು ಖುಷಿಯಾಗಿರೋಣ. ಚೈತಾಳಿನು ಅಂಬಿಕಾ, ಅಂಬಿಕಾ ಬಿಸಿ ಮಾಡೆಯ ಅಂಬಿಕಾ. ನೀನು ಭಲೆ ಭಲೆ ಡೇಂಜರ್ ಕಣ, ನಾನು ಥಳ ಥಳ ಥಂಡರ್ ಕಣ, ಆಸೆ ಅರಳಿಸು ವಂಡರ್ ಕಣ, ಇಂದು ಹೊಸ ಥರ ಚಳಿ ಇದು. ಅಂಬಿಕಾ ಚೈತಾಳಿನು ಅಂಬಿಕಾ, ಅಂಬಿಕಾ ಬಿಸಿ ಮಾಡೆಯ ಅಂಬಿಕಾ.
ತೀರ್ಕಂಡೆ ಸಿಂಪಲ್ ಆಗಿರೋ ನಿನ್ನ ಮುಂದೆ ಅರಿನಿ ಬಾಳಿಸಿ ಅಂಬಿಕಾ ಚೈತಾಳಿರು ಅಂಬಿಕಾ ಅಂಬಿಕಾ ಬಿಸಿ ಮಾಡೆಯ ಅಂಬಿಕಾ ನೀನು ಭಲೆ ಭಲೆ ಡೇಂಜರ್ ಕಣ ನಾನು ಥಳ ಥಳ ಥಂಡರ್ ಕಣ ಆಸೆ ಅರಳಿಸೋ ಬಂಡರ್ ಕಣ ಇಂದು ಹೊಸ ಥರ ಚಳಿ ಟೈಮ್ ಆಯ್ತು ಮನೇಲಿ ಕಾಯ್ತಾ ಇರ್ತಾರೆ. ಹೋಗೋ ಮೂರ್ಖ ಹೆಣ್ಣೆ ಹೋಗು. ನೀನು ನಮ್ಮ ಮದುವೆ ಮಾಡ್ಕೊಂಡು 4 ಮಕ್ಳಿಗೆ ತಂದೆ ಆಗ್ಬೇಕಂತ ಬಯಸ್ತಾನಲ್ಲ ಇವನು. ನಿನ್ನ ಸಿರಿ ಸಂಪತ್ತನ್ನು ನನಗಾಗಿಸಿಕೊಂಡು ನಿನ್ನ ಕಾಲು ಕಸವನ್ನಾಗಿ ಬೀಸಾಡು. ನನ್ನ ಆಸೆನ ತೀರ್ಸ್ಕೊಳ್ಬೇಕು ಅನ್ಕೊಂಡಿದ್ದೀನಿ. ಇದು ಅಮರನ ಅಮರವಾಣಿ ಅಲ್ಲ, ಸುಂದರವಾಣಿ. ಅರ್ಥಾನರ್ಥಗಳಲ್ಲಿ ಸತ್ತಿಲ್ಲದೆ ಸಮಾರಾಧನೆ ಮಾಡುವ ಬುಂಬಾಯಿಯನು. ಮಾಳಿಗೆ ನ್ಯಾಯವಾಗಿ ನಾವಿಬ್ರು ಮದುವೆ ಆಗ್ಬೇಕಾದವರು. ನಮ್ಮ ಮದುವೆ ಗುರಿಗೂ ಆ ದೇವಗೆ ಕಟ್ಬೇಕಂತ ಪ್ರಾಣ ಹಾಕಿದ್ದಾರಲ್ಲ ಅದು ನನ್ನದಿರು ರಾಜ ನಂದನ್. ಈ ಅಮರನ ಬತ್ತಳಿಕೆಯಲ್ಲಿ ತಿರುಗೋ ಬಾಣಗಳಿಗೆ ಏನು ಕೊರತೆ ಇಲ್ಲ. ನಿಮ್ಮ ತಂಗಿಯಿಂದಲೇ ನಿಮ್ಮ ತಲೆ ಕೆಡಿಸಿ ನನ್ನ ಕಾಮ ಬಾಣಗಳಿಂದ ಅವಳನ್ನ ರಮಿಸಿ ಇಡೀ ಸರ್ವಸ್ವವನ್ನು ನನ್ನದಾಗಿಸಿಕೊಳ್ಳಿಲ್ಲ. ಅಮರನೇ ಅಲ್ಲ, ಇದು ಅಮರನ ಅಮರವಾಣಿ ಅಲ್ಲ, ದಿವ್ಯವಾಣಿ. ಸೌಭಾಗ್ಯ ನೋಡಮ್ಮ, ನಮ್ಮ ಪಾಲ್ಗೆ ಆ ದೇವರಿಲ್ಲ. ನಮ್ಮಂತವ್ರ ಕಷ್ಟ ಸುತ್ತಿರೋರು ಯಾರು ಇಲ್ಲ ಅಂತ ಕೊರ್ಗಿ ಬೆಂದು ಆಗ್ತಾ ಇಲ್ಲ ಕಣಮ್ಮ. ಆದ್ರೆ ಆ ದೇವರು ನಮ್ಮ ಪಾಲ್ಗೆ ರಾಮಯ್ಯ ಬೇಡಿದ ಭಕ್ತರ ಬೇಡಿಕೆ ಈಡೇರಿಸು ಅವನು ಕಾಮದೇನ ಕಣಮ್ಮ. ಏನಣ್ಣ ಇವತ್ತು ಇಷ್ಟೊಂದು ಸಂತೋಷವಾಗಿದ್ಯಾ? ನೀನ್ ಈ ತರ ಸಂತೋಷವಾಗಿದ್ದಿದ್ ನಾನು ನೋಡೇ ಇಲ್ಲ. ಏನ್ ಆಶ್ಚರ್ಯ? ಏನಣ್ಣ ವಿಷಯ? ಹೇಳ್ತೀನಮ್ಮ, ನೀನೀಗ ಸೌಭಾಗ್ಯವತಿಯಾಗಿ ಪರೀಕ್ಷೆ ಕುಂಕುಮ ಶೋಭಿತೆಯಾಗಿ ಮಂಗಲ್ಯ ಧಾರಣೆಯಾಗೋ ನಗ್ತಾ ಇದೆಯಾ ಕಣಮ್ಮ. ಅಂದ್ರೆ ನನಗೆ ಮದ್ವೆನಾ? ಹೌದಮ್ಮ, ಈಗ ತಾನೇ ನಿನ್ನ ಮದುವೆ ನಾನು ಇಚ್ಛೆ ಮಾಡ್ಕೊಂಡಿದ್ದೆ. ಸೌಭಾಗ್ಯ, ನಿನ್ನ ಅಭಿಪ್ರಾಯನ ಕೇಳ್ತೇನೆ. ಯಾಕಣ್ಣ ಕ್ಷಮೆ ಕೇಳ್ತೀಯ? ಅಣ್ಣನಾಗಿ ನಿನ್ನ ಜವಾಬ್ದಾರಿನ ನೀನು ಮಾಡ್ತಾ ಇದ್ದೆ. ತಂಗಿ ಕನ್ಯಾ ಸೆರೆ ಬಿಡಿಸೋದಿಕ್ಕೆ ನಿನ್ನ ಕೈಲಾದ ಪ್ರಯತ್ನನ ನೀನು ಪಡ್ತಾ ಇದ್ದೆ. ಅಣ್ಣ, ಈ ಪ್ರಪಂಚದಲ್ಲಿ ಎಲ್ಲರೂ ಸ್ವಾರ್ಥಿಗಳು ಅಣ್ಣ. ಅದರಲ್ಲಿ ತಾನು ತನ್ನ ಬದುಕು, ತನ್ನ ಹೆಂಡತಿ, ತನ್ನ ಮನೆ ಮಕ್ಕಳು ಅಂದ್ಕೊಂಡು ಬದುಕೋ ಕಾಲದಲ್ಲಿ ತಂಗಿನ ಪ್ರೀತಿಯಿಂದ ನೋಡೋರೇ ಕಡಿಮೆ. ಅದು ಮದುವೆ ಆಗದೆ ಮನೇಲಿ ಉಳಿದಿರೋ ಹೆಣ್ಣು ಅಂದರೆ ಮನೆ ಕೆಲಸದ ಆಳಾಗಿ ದುಡಿಸ್ಕೋತಾರೆ ಹೊರತು ಅವಳಿಗೇನು ಬೇಕು ಬೇಡ ಅಂತಲೂ ನೋಡೋದಿಲ್ಲ. ಅಂಥದ್ರಲ್ಲಿ ನೀನು ಈ ತಂಗಿಗೋಸ್ಕರ ಬದುಕ್ತಿದ್ಯಾ ಅಣ್ಣ. ನೀನು ನಿಜವಾಗ್ಲೂ ಲಕ್ಷಕ್ಕೊಬ್ಬ ಬಂಗಾರದ ಕಳಶ ಅಣ್ಣ. ನೀನು ನನ್ನ ಬಂಗಾರದ ಕಳಶ ಅಣ್ಣ. ನೋಡು, ನೀನು ಯಾರನ್ನೇ ಕರ್ಕೊಬ,
ಅವ್ನು ಕುಂಟನೋ ಕೂಡನೋ ಹೇಗಿದ್ರು ಪರವಾಗಿಲ್ಲ. ಇವನನ್ನು ಮದುವೆ ಮಾಡ್ಕೊಳ್ಳಮ್ಮ ಸೌಭಾಗ್ಯ ಅಂದ್ರೆ ಸಾಕು. ಒಂದೇ ಒಂದು ಮಾತು ಎದುರಾಡದೆ ಅವನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊತೀನಿ. ಸೌಭಾಗ್ಯ, ನೀ ನನ್ನ ತಂಗಿ ಅಲ್ಲ ಕಣಮ್ಮ, ನನ್ನ ತಾಯಿ. ನಿನ್ನ ಈ ಬುದ್ಧಿ ಎಲ್ಲ ಹೆಣ್ಮಕ್ಳಿಗೂ ಇದ್ದಿದ್ರೆ ಮದುವೆ ಅನ್ನೋ ಪದಕ್ಕೆ ಸ್ವರ್ಗದಲ್ಲಿ ಹೂವೆ ಕಿತ್ತಂಗೆ. ತಗೊಳಮ್ಮ, ಈ ಸೀರೆ ಉಟ್ಕೊಂಡು ಒಳಗೆ ಹಾಕೊಂಡು ಸಿಂಗಾರ ಮಾಡ್ಕೊಂಡು ಬೇಗ ರೆಡಿಯಾಗಿ ಬಾರಮ್ಮ. ಇನ್ನೇನೋ ಅವ್ರು ಬರೋ ಗೊತ್ತಾಗತ್ತಮ್ಮ. ಅಣ್ಣ, ಇದೇನಣ್ಣ ಇಷ್ಟೊಂದು ಬೆಲೆ ಬಾಳೋ ಸೀರೆ ಒಡವೆ ಎಲ್ಲ ತಗೊಂಡ್ಬಂದಿದ್ಯಾ? ಸಾಲ ಮಾಡ್ಕೊಂಡು ಬಂದ್ಯಾ? ಸಾಲ ಮಾಡಿಲ್ಲಮ್ಮ, ಇದೆಲ್ಲ ಮಾದೇಶ ಕೊಟ್ಟಿದ್ದು. ಆ ಮಾದೇಶ ನಿಜವಾಗ್ಲೂ ನಮ್ಮ ಪಾಲಿಗೆ ದೇವರು ಕಣ. ಅಂದ್ರೆ ಇದೆಲ್ಲ ಆ ಮಾದೇಶ ಕೊಟ್ಟಿರೋ ಭಿಕ್ಷೆ ಏನಣ್ಣ? ಅಣ್ಣ, ಇಷ್ಟೊಂದು ಬೆಲೆ ಬಾಳೋ ವಸ್ತುಗಳನ್ನ ಕೊಟ್ಟಿದ್ದಾನಲ್ಲ, ಯಾವ ಲಾಭಕ್ಕೆ ಅಂತ ಕೇಳ್ಬಹುದಾ? ಏನಮ್ಮ ಈಗ ಕೇಳ್ತಾ ಇದೀಯಾ? ಆ ಮಾದೇಶ ನಿನ್ನ ಮದುವೆ ಆಗಕ್ಕೆ ಮುಂದೆ ಬಂದಿರಬೇಕಾದ್ರೆ ಆ ಮಾದೇಶನೇ ಕಣಮ್ಮ ನಿನ್ನ ಮದುವೆ ಆಗ್ತಾ ಇರೋದು. ಇದು ಅವನ್ ಕೊಟ್ಟ ಉಡುಗೊರೆ ಮಹಾ ಭಿಕ್ಷೆ ಅಲ್ಲ. ಅಣ್ಣ, ಇದನ್ನೆಲ್ಲ ಕೊಟ್ಟು ಅಂತ ಪಾಪಿಗೆ ನನ್ನನ್ನು ಮದುವೆ ಮಾಡೋ ಬದಲು ನೀನೇ ನಿನ್ನ ಕೈಯಾರ ಒಂದೇ ಒಂದು ತೊಟ್ಟು ವಿಷ ಕೊಟ್ಬಿಡ್ಬಾರ್ದ? ಸೌಭಾಗ್ಯ, ಏನ್ ಹೇಳ್ತಾ ಇದೀಯಮ್ಮ? ಅಷ್ಟೊಂದು ಕೆಟ್ಟವನೇನಮ್ಮ ನಾನು? ಆ ಮಾದೇಶ ನಿನ್ನ ತೋಳಿಗೆ ಮಾಂಗಲ್ಯ ಬಗ್ಗೆ ಕೊಡ್ತೀನಿ ಅಂತ ಆ ಮಾದೇಶ ನಿನ್ನ ಮದುವೆ ಆಗೋಕೆ ಮುಂದೆ ಬಂದಿರ್ಬೇಕಾದ್ರೆ ನನ್ನನ್ನು ಮಾಡ್ಕೊಂಡಿ ಅಂತ ಕೇಳ್ತೀಯಲ್ಲಮ್ಮ. ಇಷ್ಟೇನಮ್ಮ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು? ಸಾಕಾಯ್ತು ಬಿಡಮ್ಮ. ನಿನ್ನ ತಂಗಿಯಾಗಿ ಪಡೆದ 2 ಜನ್ಮ ಇವತ್ತಿಗೆ ಸಾಕಾಗೋಯ್ತು. ಅಣ್ಣ ಅಣ್ಣ, ನಿನಗೇನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಹಗ್ಲು ಕಂಡು ಬಾವಿಗೆ ഇരുಳು ಕಂಡು ಬಾವಿಗೆ ಹಗ್ಲು ಬೀಳ್ತಾರೆ ಅನ್ನಂಗೆ ನೀನು ಹಗ್ಲಲ್ಲೇ ಕಂಡಿರೋ ಬಾವಿಗೆ ಹೋಗಿ ಹೋಗಿ ಬೀಳೋದು. ಚಾಂಡಾಳ ಎಂತೋನು, ಅವನ ಬುದ್ಧಿ ಎಂತದೋ. ನಿನಗೆ ಎಷ್ಟು ಜನ ಹೆಣ್ಮಕ್ಳು ಶೀಲ ಕಳ್ಕೊಂಡು ಅವನ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ರು ಈ ತಂಗಿನ ಅವನಿಗೆ ಮದುವೆ ಮಾಡ್ಬೇಕು ಅಂತ ಹೊರಟಿದ್ಯಲ್ಲ ಅಣ್ಣ. ಹಾಳಾಗೋಗಿ ಯಾರ ವಿಚಾರನೂ ಬೇಡ, ನಮ್ಮನೆ ವಿಚಾರನೇ ಯೋಚನೆ ಮಾಡು. ನಮ್ಮನೆ ಆಸ್ತಿ ಎಲ್ಲನೂ ಮೋಸದಿಂದ ನಮ್ಮಪ್ಪನ ಕಡೆ ಸಹಿ ಹಾಕಿಸ್ಕೊಂಡು ನಮ್ಮನೆ ಬೀದಿ ಪಾಲ್ ಮಾಡು ಪಾಪಿ ಅವನು. ಅದೆಲ್ಲ ನಿಜನಮ್ಮ, ಆದ್ರೆ ಅವನೀಗ ತುಂಬಾ ಬದಲಾಗಿದ್ದಾನೆ. ನಾನು ಮಾಡಿರೋ ತಪ್ಪೆ ಪಶ್ಚಾತ್ತಾಪ ಪಟ್ಟು ನಿನ್ನ ತೋಳಿಗೆ ಮಾಂಗಲ್ಯ ಭಾಗ್ಯ ಕೊಡ್ತೀನಿ ಅಂತ ನನ್ನ 2 ಕೈಗಳನ್ನ ಇಟ್ಕೊಂಡು ಗಳಗಳ ಅಂತ ಹತ್ಬಿಟ್ಟ. ನೀನ್ ನಂಬಿಟ್ಟೆ ಅಲ್ಲ ಅಣ್ಣ. ಅವನ್ ಮೋಸ್ಟ್ಲೆ ಕಣ್ಣೀರು ಅಂತಾನೆ ಗೊತ್ತಾಗ್ದೆ ಅವನ್ ಮಾತಿಗೆ ನೀನು ಮಾತ್ಕೊಟ್ಟು ಬಂದ್ಬಿಟ್ಟಿಯ ಅಣ್ಣ. ಅಣ್ಣ, ಅವನ್ ಎಂತ ಪಾಪಿ ಅಂತ ಗೊತ್ತಿದ್ದನು ಅಂತವನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಕ್ ತೀರ್ಮಾನ ಮಾಡಿದ್ಯಾ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಎಲ್ಲ ನನ್ನ ಹಣೆ ಬರಹ ಅನ್ಸುತ್ತೆ. ಆ ಭಗವಂತನಿಗೆ ನಾನು ನಗ್ನಗ್ತಾ 4 ದಿನ ಬದುಕೋದು ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಅಣ್ಣ. ಅಣ್ಣ, ನಿನ್ಗೊಂದು ಮಾತು ಇಲ್ಲ. ಅವನು ಮೊನ್ನೆ ನನ್ನ ಜೊತೆ ನಡ್ಕೊಂಡಿದ್ದ ವಿಚಾರ ನಿನಗೆ ಗೊತ್ತಾದ್ರೆ ಅವನ ಜೊತೆ ಮದುವೆ ಅಲ್ಲ, ಅವನನ್ನ ತುಂಡು ಈ ತಪ್ಪು ನಿನ್ನಿಂದ ಆಗ್ಬಾರ್ದು ಅಂತ ನಾನು ಅದನ್ನೆಲ್ಲ ನನ್ನೊಳಗೆ ಬಚ್ಚಿಟ್ಕೊಂಡಿದ್ದೀನಿ. ಅದೇನಾಯ್ತು ಅಂತ ನಾನು ಹೇಳಮ್ಮ. ಅಣ್ಣ, ಮೊನ್ನೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಆ ಪಾಪಿ ನನ್ನ ಮಾನಭಂಗ ಮಾಡೋದಿಕ್ ಪ್ರಯತ್ನ ಪಟ್ಟ ಅಣ್ಣ. ಆ ಕ್ಷಣದಲ್ಲಿ ರಾಜಿ ಮಾವ ದೇವರಾಗಿ ಬಂದು ನನ್ನನ್ನು ಕಾಪಾಡಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಿನ್ ತಂಗಿ ಬದುಕಿಲ್ಲ. ಆ ಪಾಪಿಯ ಮಾತಿಗೆ ಮುರುಳಾಗಿ ನಿನ್ನ ಮನಸ್ಸು ನೋಯಿಸ್ಬಿಟ್ಟೆ ಕಣಮ್ಮ, ನೋಯಿಸ್ಬಿಟ್ಟೆ. ಅಯ್ಯೋ ದೇವರೇ, ನನ್ನ ತಂಗಿಯ ತೋಳಿಗೆ ಮಾಂಗಲ್ಯ ಬಗ್ಗೆ ದೊರಕಿಸ್ಬೇಕು ಅಂತ ಎಂತ ಗಂಡ ಅಂತ ತಂದು ಬಿಡ್ತಾ ಇದೆಯಪ್ಪ.
ಅದೆಷ್ಟೇ ಹೆಣ್ಮಕ್ಳು ಸ್ಥಿರ ಕೆಡಿಸಿದ ನಿನ್ನ ಕೆಟ್ಟ ಕಣ್ಣು ಕೊನೆಗೆ ಈ ನನ್ನ ತಂಗಿ ಮೇಲೆ ಬಿಟ್ಟನು. ಸೌಭಾಗ್ಯ, ಈ ಆಳ್ ಸಮಾಜದಲ್ಲಿ ನಿನ್ನ ಬದುಕು, ನಿನ್ನ ಜೀವನ, ನಿನ್ನ ಕೋಳಿಗೆ ಮಾಂಗಲ್ಯ ಬಗ್ಗೆ ದೊರಕೋದು ತುಂಬಾ ಕಷ್ಟ ಕಣಮ್ಮ, ತುಂಬಾ ಕಷ್ಟ. ಬನ್ನಿ ಮಾವ, ನೀವು ಬಂದ ಮೇಲೆ ನಮ್ಮ ಜೀವನ ಪಾವನವಾಯಿತು. ನೀವು ಈ ಊರಿಗೆ ಒಂಥರ ದೃಷ್ಟಿ ಬರ್ತಿದ್ದಂಗೆ. ಈಗ ನಡೆದ ಎಲ್ಲ ವಿಚಾರ ನನ್ನ ತಂಗಿ ಹೇಳಿದ್ರು. ಮಾವ, ನೀವೇನಾದ್ರೂ ಅವತ್ತು ಸರಿಯಾದ ಸಮಯಕ್ಕೆ ಹೋಗಿರ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ತಂಗಿಯ ಬಾಳು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಮಾವ, ಭಯ ಆಗುತ್ತೆ. ಒಂದು ವೇಳೆ ನನ್ನ ತಂಗಿ ಸೀದಾ ಕಳ್ಕೊಂಡು ಕೆರೆಗ ಬಾವಿಗೆ ಬಿದ್ದು ಪ್ರಾಣ ತಗೊಂಡಿದ್ರೆ ನಾನು ಕೆರೆಗ ಬಾವಿಗೆ ಬಿದ್ದು ಪ್ರಾಣ ಬಿಡ್ಬೇಕಿತ್ತು ಮಾವ, ಪ್ರಾಣ ಬಿಡ್ಬೇಕಿತ್ತು. ಈ ನಿಮ್ಮ ಉಪಕಾರನ ನಾನು ಯಾವತ್ತು ಮರೆಯಲ್ಲ ಮಾವ, ದೇವು. ಆ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡ್ಬೇಕು ಅಂತ ನಿನ್ನ ಮನಸ್ಸಲ್ಲಿದ್ರೆ ಸೌಭಾಗ್ಯ ನಮ್ಮ ಮನೆ ಸದ್ಯಾಗಿ ಬರ್ಬೇಕು. ಸೌಭಾಗ್ಯ ನಮ್ಮ ಮನೆ ಸೊಸೆಯಾಗಿ ಕೊಡ್ಬೇಕು. ಯಾಕೆ ಈ ಮಾತಿನಿಂದ ನಿಮ್ಗೆ ಆಶ್ಚರ್ಯ ಆಗಿರ್ಬೇಕಲ್ಲ. ನಾವು ತಪ್ಪು ಮಾಡಲ್ಲ, ಮಾತು ಕೊಡಲ್ಲ, ಕೊಟ್ಟ ಮಾತಿಗೆ ಯಾವತ್ತು ತಪ್ಪು ನಡೆಯಲ್ಲ. ಸೌಭಾಗ್ಯ, ಸೌಭಾಗ್ಯ, ನೀವು ನಮ್ಮ ಮನೆ ಸೊಸೆ ಕೊಡ್ಲಿಕ್ಕೆ ಕೇಳಿದ್ದೀನಮ್ಮ. ಅಂದ್ರೆ ಮಾವ, ನೀವು ನನ್ನನ್ನ ನನ್ನ ತಮ್ಮನ ಹೆಣ್ಣಂತೆ ಸ್ಥಾನದಲ್ಲಿ ಕಂಡು ಈ ದೊಡ್ಡ ಮನೆ ಸೊಸೆ ಅಂತ ಹೆಮ್ಮೆ ಬರ್ತೀನಿ. ನಾ ತಪ್ಪು ಮಾಡಿಲ್ಲ, ಮಾಡೋದಿಲ್ಲ. ಯಾಕೆಂದ್ರೆ ನಾವು ದೊಡ್ಡ ಮನೆ ಮಕ್ಕಳು. ನೋಡು ಸೌಭಾಗ್ಯ, ನನ್ನ ತಮ್ಮನ ಕೈನಿಂದ ನಿನ್ನ ಕೊರಳಿಗೆ ಮಾಂಗಲ್ಯವಾಗಿ ದೊರಕೋದು ಅಷ್ಟೇ ಸಾಕು. ಸಂತೋಷ ಸೌಭಾಗ್ಯ. ಮಾವ, ನೀವು ದೇವ್ರಂತವ್ರು, ನಿಮ್ಮಂಥವ್ರು ನೆರಳಲ್ಲಿ ಬದುಕೋದಿಕ್ಕೆ ಪುಣ್ಯ ಮಾಡಬೇಕು. ಅಂಥದ್ರಲ್ಲಿ ನಿಮ್ಮ ಮನೆತನಕ್ಕೆ ಸೊಸೆ ಆಗಿ ಬರೋದಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ ಮಾವ. ಸೌಭಾಗ್ಯ, ಆ ಕನಸು ನನಸಾಯ್ತಲ್ಲ. ಹೆಣ್ಣು ಹೊಣ್ಣು ಮಣ್ಣು ಅದ್ಯಾವ್ದು ಅದೃಷ್ಟ ಇರುತ್ತೋ ಅವ್ರಿಗೆ ಸೇರೋದು. ನೀವು ನೋಡ್ದೇವು, ಇವತ್ತಿಗೆ ನಿಮ್ಗೆ ಕಷ್ಟ ಕೊನೆ, ನಾಳೆಯಿಂದನೇ ಹೊಸ ಜೀವನಕ್ಕೆ ಪ್ರಾರಂಭ ಮಾಡಿ. ನನ್ನ ತಂಗಿ ಮಾಲಿನಿಗೂ ನೀವು ಮದುವೆ. ಮಾವ, ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ಮನೆ ಮೆಟ್ಲತ್ತ ಯೋಗ್ಯತೆ ಕೂಡ ನನಗಿಲ್ಲ. ಅಂತದ್ರಲ್ಲಿ ಮಾಲಿನಿಗೂ ನನಗೂ ಮದುವೆನಾ? ಸಿರಿತನದ ಸಿರಿವಂತಿಕೆ ಬೆಳೆದಿರೋ ಅವಳಲ್ಲಿ, ಕಣ್ಕಂಡವ್ರ ಹತ್ರ ಕೂಲಿ ಮಾಡ್ಕೊಂಡು ಬದುಕ್ತಾ ಇರೋ ನಾನೆಲ್ಲಿ? ನಿಮ್ಮ ಮಾತನ್ನು ಕೇಳಿದ್ರೆ ಕೈಲಾಗ್ದನಪ್ಪ ಆಕಾಶದಲ್ಲಿ ನಿಲ್ಲುವ ನಕ್ಷತ್ರಕ್ಕೆ ಕೈ ಚಾಚಂತೆ. ಬೇಡ, ನಿಮ್ಮ ಈ ಆಶೀರ್ವಾದ ಬಲದಿಂದ ನನ್ನ ತಂಗಿಯ ಕೊಳಗೆ ಮಾಂಗಲ್ಯ ಭಾಗ್ಯ ದೊರಕಿದ್ರೆ ಅಷ್ಟೇ ಸಾಕು ಮಾವ, ಅಷ್ಟೇ ಸಾಕು. ಏನ್ ಹೇಳ್ತಾ ಇದೆಯೋ? ನಿನ್ನ ತಂಗಿಗೆ ಮಾತ್ರ ಮಾಂಗಲ್ಯ ಭಾಗ್ಯ ಬೇಕು, ನಿನ್ನ ಅಂದ ತಂಗಿ ಬೇಡ ಅಂತಾನೆ ಮಾತನಾಡ್ತಾ? ಹಾಗಲ್ಲ ಮಾವ, ಮಾಲಿನಿಗೆ ನನ್ನ ಕೈ ಹಿಡಿಯೋಕೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಬಲವಂತಕ್ಕೆ ಮದುವೆ ಆಗ್ಬೋದು, ಜೀವನ ಮಾಡೋದು ಕಷ್ಟ ಆಗುತ್ತೆ ಮಾವ. ನೋಡೋದೇವು, ಆ ಚಿಂತೆ ನೀ ಬಿಡು. ನನ್ನ ತಮ್ಮ ನನ್ನ ತಂಗಿ ನನ್ನ ಮಾತನ್ನ ಯಾವತ್ತೂ ಮೀರಲ್ಲ. ಅವ್ರಿಬ್ರು ಒಪ್ಪೆ ಪಡ್ದೆ ನಾನು ತೀರ್ಮಾನ ತಗೊಂಡಿರೋದು. ನೀನು ಒಪ್ಪದೆ ಆದ್ರೆ ಮದುವೆ ನಮ್ಮನೆ ನಡೀಬೇಕು, ಅದು ಅದ್ದೂರಿಯಾಗಿ. ನೀನು ಒಪ್ಪಿಗೆ ಕೊಟ್ರೆ ಇವಾಗ ಲಘು ಮಗನಿಗೆ ಪ್ರಿಂಟೆಡ್ ಮಾಡಿಸಿ ನಂಟ್ರಿಗೆ ಹೇಳಕ್ಕೆ ವ್ಯವಸ್ಥೆ ಮಾಡಿಸ್ತೀರಪ್ಪ. ನಿಮ್ಮ ಹತ್ರ ಮಾತಾಡೋ ಶಕ್ತಿ ನಮ್ಗಿಲ್ಲ. ನಿಮ್ಮನ್ನೇ ನಂಬಿದೀವಿ. ನಿಮ್ಗೆ ಹೇಗೆ ಅನ್ನಿಸ್ತದೋ ಹಾಗೆ ಮಾಡಿ. ನೋಡಿದೆವು, ಇಂದ ಕೆಟ್ಟ ಘಟನೆಗೆ ನಾಂದಿ ಆಡಿ
ನಾಳೆಯಿಂದ ಹೊಸ ಜೀವನಕ್ಕೆ ಪ್ರಾರಂಭ ಮಾಡಿ. ನಾನು ಬರ್ತೀನಿ. ಇಂಥ ಪುಣ್ಯಾತ್ಮರು ಇರೋದ್ರಿಂದನೇ ಕಣಮ್ಮ ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಆಗ್ತಾ ಇರೋದು. ಇವರು ಮಾನವರಲ್ಲಮ್ಮ, ದೇವಮಾನವರು. ಹೇ ಮದೇಶ, ನೀನು ಕೊಟ್ಟ ಹಣ ಹೊಡೆದೆ ನಿನ್ನ ಮುಖದ ಮೇಲೆ ಬಿಸಾಕಿ ನಾನು ನನ್ನ ತಂಗಿ ಇಬ್ರು ದೊಡ್ಡ ಮನೆ ಸಂಬಂಧಿಗಳಾಗ್ತೀವಿ ಕಣ, ದೊಡ್ಡ ಮನೆ ಸಂಬಂಧಿಗಳಾಗ್ತೀವಿ. ಅಂತೂ ಇತ್ತು ನಿನ್ನ ಕರುಳಿಗೆ ಮಾಂಗಲ್ಯ ಭಾಗ್ಯ ದೊರಕ್ತಾ ಇದೆಯಲ್ಲಮ್ಮ. ನಿಜ ಅಣ್ಣ. ನನಗೆ ಮಾಂಗಲ್ಯ ಭಾಗ್ಯ ಸಿಗ್ತಾ ಇದೆ. ಅದನ್ನು ನೀಡಿದ ಮಹಾಪುರುಷ ನಿಜವಾಗ್ಲೂ ತುಂಬಾ ಒಳ್ಳೆಯವರು. ನಾನು ಪುಣ್ಯ ಮಾಡಿದ್ದೀನಿ ಅಲ್ವಾ ಅಣ್ಣ? ತುಂಬಾ ಪುಣ್ಯ ಮಾಡಿದ್ದೀನಿ ಅಲ್ವಾ ಅಣ್ಣ ನಾನು? ನಮ್ಮ ಕಷ್ಟ, ನೋವು, ವೇದನೆ ಎಲ್ಲ ದೂರ ಆಗಿ ನಿನ್ನ ಬಾಳು ಬಂಗಾರವಾದ್ರೆ ಅಷ್ಟೇ ಸಾಕು ಕಣಮ್ಮ, ಅಷ್ಟೇ ಸಾಕು. ತಂಗಿಗೋಸ್ಕರನೇ ಜೀವನ ಮುಡ್ಕೊಂಡ
ನಿರ್ಭಾಗ್ಯಳಾದ ಸೌಭಾಗ್ಯಳಿಗೆ ಮಾಂಗಲ್ಯ ಭಾಗ್ಯ. ದೇವು, ನಾ ಕೊಟ್ಟ ಹಣ ಒಡವೆ ವಾಪಸ್ ಕೊಟ್ಟು ನಿನ್ ತಂಗಿನ ಆ ದೊಡ್ಡ ಮನೆಗೆ ಸೊಸೆಯಾಗಿ ನೀನು ಮನೆಗೆ ಎಳೆಯಲಾಗ್ತಾ ಇದೆಯಾ? ಇವನು ಮಾದೇಶ್, ಮಾದೇಶ್. ಎಷ್ಟೋ ಜನಗಳನ್ನು ಕೊಚ್ಚಿ ರಕ್ತ ಹರಿಸಿ ನಾನಾ ಹೆಣ್ಣುಗಳ ಅಂಗಾಂಗ ಸುಖಪಟ್ಟ ನನಗೆ ನಿನ್ ತಂಗಿ ದಕ್ಕಲಿಲ್ಲ ಅಂದ್ರೆ ನಾನೆಂತ ನಿರ್ಭಾಗ್ಯ. ಬಡ್ಡಿ ಎಲ್ಲ ಇದೆಯಾ? ಇನ್ನು 5 ನಿಮಿಷದಲ್ಲಿ ಬಂದ್ರೆ ಸರಿ, ಇಲ್ಲ ಅಂದ್ರೆ ಅಲ್ಲಿಗೆ ಬಂದು ಎತ್ಬಿಡ್ತೀನಿ. ಸೌಭಾಗ್ಯ, ಈ ಮಹಾದೇಶದ ಶಿಖರದಲ್ಲಿ ನೀನು ತಪ್ಪಿಸ್ಕೊಳ್ಳಲು ಸಾಧ್ಯವೇ ಇಲ್ಲ. ಸೌಭಾಗ್ಯ, ನಾಳೆ ನಿನ್ನ ಕೊರಳಿಗೆ ಮಾಂಗಲ್ಯ ಭಾಗ್ಯ ದೊರಕುತ್ತೆ ಅಂತ ಕಾಣ್ತಾ ಇದೆಯಾ? ಆ ನಿನ್ನ ಕನಸು ತಿರುಗರ ಕನಸು. ನಮಸ್ಕಾರ ದೇವರು. ಎಲ್ಲಿಗೂ ಸರ್ಕಲ್ ಅಲ್ಲಿ ಎಣ್ಣೆ ಹೊಡಿತಾ ಇದ್ನ, ಅರ್ಜೆಂಟು ಬಾ ಅಂತ ಫೋನ್ ಹಾಕಿದ್ರಲ್ಲ, ಏನ್ ಸಮಾಚಾರ ದೇವರು? ಸಮಾಚಾರ ಬಡ್ಡಿ, ನಿನ್ನ ಬಡ್ಡಿ ವ್ಯವಹಾರಕ್ಕೆಲ್ಲ ನನ್ ಸಹಾಯ ಬೇಕು. ನಿನ್ಗೆ ಕೆಡಕ್ ಮಾಡಕ್ ಬಂದವ್ರನ್ನ ಕೊಲೆ ಮಾಡಿಕೂ ನಾನ್ ಬೇಕು. ನನ್ನ ದರ್ಪದ ಅಧಿಕಾರದಲ್ಲಿ ದುಡ್ಡು ಮಾಡಿಕೊಂಡು ಕಂಡ ಹೆಣ್ಣುಗಳ ಜೊತೆ ಸುಖ ಪಡೋದಕ್ಕೂ ನಾನ್ ಬೇಕು. ನಿಮ್ಮ ನಿರ್ಣಯದಲ್ಲಿ ನಾನು ಬದುಕ್ತಾ ಇರೋದು. ಬದುಕ್ತಾ ಇದೆಯಾ? ಬದುಕಲೇಬೇಕು. ನಿನ್ನ ಜೊತೆಲಿ ಮದುವೆ ಮಾಡ್ಕೊಳಕ್ ಬಂದ 4 ಜನ ಹೆಂಡತಿಯರನ್ನ ಕೊಲೆ ಮಾಡಿದ್ದು ಈ ಮಾದೇಶ್. 70ನೇ ಇಸ್ವಿಲಿ ಮುಚ್ಚೋದ್ ಪೈನ ಈಗ ಯಾರು ಓಪನ್ ಮಾಡ್ತಾ ಇದೀಯಾ? ಅದು ಎಂದೋ ಮುಗ್ದೋದ್ ಕತೆ. ಈಗ ಅರ್ಜೆಂಟ್ ಆಗಿ ಬಾ ಅಂತ ಫೋನ್ ಹಾಕಿದ್ರಲ್ಲ, ಏನ್ ಸಮಾಚಾರ? ಯಾಕ ನಾನು ಕಣ್ಣಿಟ್ಟ ಹೆಣ್ಣ ನನ್ನ ಜೀವನದಲ್ಲಿ ಅನುಭವಿಸೇ ಬಿಟ್ಟಿಲ್ಲ ಅಂತ. ಅದರಲ್ಲಿ ಆ ಬಡ ಬಿಕಾರಿ ದೇವು ತಂಗಿ ನನಗೆ ದಕ್ಕಲಿಲ್ಲ. ಅವಳನ್ನ ಪಡಿಬೇಕು ಅಂತೇನೆ ಹಣ ಒಡವೆ ಎಲ್ಲ ಕೊಟ್ಟು ಆ ದೇವಗೆ ನಮಸ್ಕಾರ ಮಾಡಿ ಕೇಳ್ಕೊಂಡೆ. ಆಯ್ತು ಅಂತ ನನ್ನ ಹೋದನು.
ವಾಪಸ್ ಬಂದು ಬಿಸಾಕೋಣ. ನಾಳೆ ಆ ದೊಡ್ಡ ಮನೆ ನಂದನ್ ಜೊತೆ ಅವನ ತಂಗಿ ಮದುವೆ. ಅಷ್ಟೇ ಅಲ್ಲ, ಅವನು ಸುಧಾ ಮನೆ ಅಳಿಯನಾಗ್ತಾ ಇದ್ದಾನೆ. ಇಲ್ಲ ಇಲ್ಲ, ಇದು ನಡಿಬಾರ್ದು. ಇದಕ್ಕೆ ಈ ಮಹದೇಶ್ ಏನ್ ಬೇಕಾದ್ರೂ ಮಾಡ್ತಾನೆ. ನಾಶ ಏನು ಅಂತ ನಮಗೆ ಗೊತ್ತು ದೇವರು. ಆ ಸೌಭಾಗ್ಯ ಮಾಂಗಲ್ಯ ಭಾಗ್ಯ ಕಾಣ್ದೆ ನಿನ್ನ ಮಂಚದ ಏನ್ ಮಾಡ್ತೀರ? ಅದು ದೊಡ್ಡ ಮನೆತನ, ಮಾನವಂತರ ಮನೆ. ನಾವು ಕೈ ಮುಗಿಬೇಕು, ನೀವು ಕೈ ಮುಗಿಬೇಕು, ಊರ್ಗೂರೇ ಕೈ ಎತ್ತಿ ಮುಗಿಬೇಕು. ಮದುವೆ ಒಂದು ಮುಗಿಲೆ, ಮುಂದೆ ಒಂದು ಹೊಸ ದಾರಿ ಹುಡ್ಕೋಣ. ಬನ್ರಿ, ಆ ದೊಡ್ಡ ಮನೆ ಮಾಲಿನ್ಯ ಕೈ ಹಿಡಿದು ಸಿರಿ ಸಂಪತ್ತಿಗೆಲ್ಲ ಒಡೆಯನಾಗ್ಬೇಕು ಅನ್ಕೊಡ್ರಿ. ಯಾಕೆ ಆ ಬಣ್ಣ ಚಿಟ್ಟೆ ನಿಮಗೂ ಕೈ ಕೊಟ್ಟ? ಕೈ ಕೊಟ್ಟಿಲ್ಲ, ಕೈ ಹಿಡಿಯೋದಕ್ಕೆ ಸಿದ್ಧವಾಗಿದ್ದಾಳೆ. ಇದು ಅಮರವಾಣಿ ಅಲ್ಲ, ದಿವ್ಯವಾಣಿ. ಇವನಂತರ ಮಿಡಿ ಕಾಂಡ್ರ ಇದ್ದಾಗೆ ಕೆಣಕಿದವ್ರ ಕೆಣಕ್ತವ್ರನ್ನ ಹಂತವಾಗಿ ನಿದ್ದೆಗೆಡಿಸಿ ಪರಿತತ್ವಸಾಗ ಮಾಡೋದೇ ನಮ್ಮ ಹುಟ್ಟುಗುಣ. ಇವತ್ತಲ್ಲ ನಾಳೆ ಆ ಮಾಲಿನ್ಯ ನನ್ನ ಕೈಗೊಂಬೆ ಮಾಡ್ಕೊಂಡೇ ಇವನು ಹೇಳೋನೆಲ್ಲ ಮಾಡಿ ದಂಡ ಆವಾಡಿಸುವ ಆವಾಡಿಗಿನ ಮುಂದೆ ಅವನು ತಂದು ಹೇಳ್ತಾ ಇದ್ಯಾ? ನಿನ್ ಮಾತಿಗೆ ನಗಬೇಕು ಅಳಬೇಕು ಒಂದು ಗೊತ್ತಾಯ್ತಾ ಇಲ್ಲ. ಸರಿ, ನಿನ್ಗೆ ಆ ಮಾಲಿನ ಮೇಲೆ ನಿನ್ಗೆ ಪ್ರೀತಿ ಇದ್ರೆ ಆ ದೊಡ್ಡ ಮನೆಯನ್ನ ಒತ್ತಿ ಆ ಮನೆಯನ್ನ ನರಕದ ದೃಶ್ಯವನ್ನು ಮಾಡಕ್ಕಾಗತ್ತಾ? ಖಂಡಿತ. ಇವತ್ತು ಮಾಲಿಗೆ ಅಣ್ಣಂದಿರ ಮಾತಿಗೆ ಕಟ್ಟಿದ್ದು ಆ ದೇವರ ಮದುವೆ ಆಗ್ತಿರ್ಬೋದು. ಬಟ್ ಇವತ್ತಲ್ಲ ನಾಳೆ ಆ ಹಂತದ ಮನೆಗೆ ನಾನೇ ರಸ. ನೀವೆಲ್ಲ ಸೇರಿ ನಾನು ಸಾಥ್ ಕೊಡೋದೇ ಆದ್ರೆ ಆ ಮಾನವಂತರ ಮನೆಯ ಮಕ್ಕಳನ್ನು ಮಾನ ತೆಗೆದು ಅವ್ರನ್ನ ಕೈದಿಗಳನ್ನಾಗಿ ಮಾಡಿ ಸೊನ್ನೆ ಮಾಡ್ತೀನಿ. ಇದು ಅಮರವಾಣಿ ಅಲ್ಲ, ದಿವ್ಯವಾಣಿ. ಇದು ಅಮರವಾಣಿಯೋ ದಿವ್ಯವಾಣಿಯೋ ನನಗೆ ಗೊತ್ತಿಲ್ಲ. ನಾಳೆ ದೊಡ್ಡ ಮನೆ ಮದುವೆ ನಡಿಬಾರ್ದು. ನಡೆದೋಡು ಆ ಸೌಭಾಗ್ಯಗಳ ಕೊನೆಗೆ ಮಾಂಗಲ್ಯ ಬೀಳಬಾರ್ದು. ಮದುವೆಗೆ ನೀನು ಹೋಗ್ಬಾರ್ದು. ನಾನು ಆ ಮದುವೆಗೆ ಹೋಗ್ಲೇಬೇಕು. ಮುಂದಿನ ಕಾರ್ಯಗಳಿಗೆ ನನಗೆ ತೊಂದರೆ ಆಗುತ್ತೆ. ಆದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಆ ಮದುವೆ ನಿಲ್ಸೋದಿಕ್ಕೆ ನೀನಲ್ಲ ನಾನಲ್ಲ, ಇಡೀ ಈ ಊರ ಎದುರು ನಿಂತರು ಆ ಮದುವೆ ನಿಲ್ಸಕ್ಕಾಗಲ್ಲ. ಯಾಕೆ ಅಂದ್ರೆ ಅದು ದೊಡ್ಡ ಮದುವೆ. ಅಪ್ಪ ಇದ್ದೇನಯ್ಯ, ಮೊದಲೇ ಒಂದು ಮುಗಿ ಒಂದು ಹೊಸದಾರಿ ಮಾಡಿದ್ರಾಯ್ತು. ಈಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ತಂತೆ. ನಾನಿನ್ನು ಬರಲ್ಲ ದೇವರು. ಜಾಸ್ತಿ ಬಗ್ಬೇಡ.
ಹಿಂದೆ ನನ್ನಾಗಿ ಎಲ್ಲರೂ ಒಳ್ಳೇದೇ ಇರಲ್ಲ. ಸುಮ್ಮನೆ ಬಸವಲಿಂಗ. ಸೌಭಾಗ್ಯ, ಸೌಭಾಗ್ಯ, ನಿನ್ನ ಜೊತೆ ನಿನ್ನ ಸುಖ ಅನುಭವಿಸುವವರೆಗೂ ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಮನಸ್ಸಲ್ಲೂ ನೀನೇ ಸೌಭಾಗ್ಯ, ನೀನೇ. I love you, ಸೌಭಾಗ್ಯ. I love you. ಯಾವ ದೇವಶಕ್ತಿ ಕಡೆಯನು ನಿನ್ನ
ಸಾಗಲೇಬೇಕು. ಹಾಗೆ ಆಗುತ್ತೆ. ಸೌಭಾಗ್ಯ